ಜ್ಞಾನಧ್ವನಿ ಶ್ರೋತೃಗಳೆಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂದ್ರ ಸಂವಹನ ಇಲಾಖೆ ಮೈಸೂರು, ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇವರ ಸಹಯೋಗದಲ್ಲಿ ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಂದ್ರ ಪ್ರಸ್ತುತಪಡಿಸುತ್ತಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ವಿಶೇಷ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಶ್ರೋತೃಗಳೇ, ಪ್ರತಿ ವರ್ಷ ಮಾರ್ಚ್ 8ರಂದು ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ. ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ಬದಲಿಗೆ ಮಹಿಳೆಯರ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಸಾಧನೆಗಳನ್ನು ಗುರುತಿಸುವ ಹಾಗೂ ಲಿಂಗ ಸಮಾನತೆಗಾಗಿ ಧ್ವನಿ ಎತ್ತುವ ಮಹತ್ವದ ದಿನವಾಗಿದೆ. 2026 ಸಾಲಿನ ವಿಶ್ವಸಂಸ್ಥೆಯ ಅಧಿಕೃತ ಧ್ಯೇಯವಾಕ್ಯ ಹಕ್ಕುಗಳು, ನ್ಯಾಯ, ಕ್ರಿಯೆ ಎಲ್ಲಾ ಮಹಿಳೆಯರು ಮತ್ತು ಹುಡುಗಿಯರಿಗಾಗಿ. ಹಕ್ಕುಗಳು ಕಾಗದದ ಮೇಲಿರುವ ಹಕ್ಕುಗಳಾಗಿ ಇರದೆ ಪ್ರಾಯೋಗಿಕವಾಗಿ ಜಾರಿಗೆ ಬರಬೇಕು. ಮಹಿಳೆಯರಿಗೆ ಶಿಕ್ಷಣ, ಸಮಾನ ವೇತನ ಮತ್ತು ಸುರಕ್ಷತೆಯಲ್ಲಿ ನ್ಯಾಯ ದೊರೆಯಬೇಕು. ಕೇವಲ ಮಾತುಗಳಿಗಿಂತ ಬದಲಾಗಿ ವ್ಯವಸ್ಥಿತ ಬದಲಾವಣೆಗಾಗಿ ತಕ್ಷಣದ ಕ್ರಮಗಳು ಅಗತ್ಯ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಧಿಕೃತ ಪ್ರಚಾರದ ಧ್ಯೇಯವಾಕ್ಯ ಕೊಟ್ಟು ಪಡೆಯಿರಿ, ಗಿವ್ ಟು ಗೇನ್ ಎಂದಾಗಿದೆ. ಇದು ಮಹಿಳೆಯರ ಸಬಲೀಕರಣಕ್ಕೆ ನಾವು ನೀಡುವ ಸಹಕಾರವು ಸಮಾಜದ ಸರ್ವತೋಮುಖ ಪ್ರಗತಿಗೆ ಕಾರಣವಾಗುತ್ತದೆ ಎಂಬುದನ್ನು ಬಿಂಬಿಸುತ್ತದೆ. ಶ್ರೋತೃಗಳೇ, ಇಂದಿನ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಇಬ್ಬರು ಕ್ರೀಡಾ ಸಾಧಕಿಯರು ನಮ್ಮ ಮುಂದೆ ಇದ್ದಾರೆ. ಇವರನ್ನ ಪರಿಚಯ ಮಾಡಿಕೊಂಡು ಅವರ ಸಾಧನೆಗಳ ಬಗ್ಗೆ ವಿವರವಾಗಿ ಮಾತನಾಡೋಣ ಬನ್ನಿ. ಮೊದಲನೆಯದಾಗಿ ಕುಮಾರಿ ವೀಣಾ ಎಂ. ವೀಣಾ ಅವರು ಮೈಸೂರು ಜಿಲ್ಲೆಯ ಟಿ. ನರಸೀಪುರ ತಾಲೂಕಿನ ಕುರಬೂರು ಗ್ರಾಮದವರಾಗಿದ್ದು ಮಹದೇವಸ್ವಾಮಿ ಮತ್ತು ಮಾದಲಾಂಬಿಕಾ ದಂಪತಿಯ ಪುತ್ರಿ. ಇವರು ಪ್ರಸ್ತುತ ಭಾರತೀಯ ಅಂಚೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೀಣಾ ಅವರು ಖೋ-ಖೋ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಿರುವ ಪ್ರತಿಭಾನ್ವಿತ ಆಟಗಾರ್ತಿ. ಇವರು ಇಲ್ಲಿಯವರೆಗೆ ಒಟ್ಟು 50 ಬಾರಿ ರಾಷ್ಟ್ರೀಯ ಮತ್ತು 1 ಬಾರಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಿದ್ದಾರೆ. 2016ರಲ್ಲಿ ಅಸ್ಸಾಂನ ಗುವಾಹಟಿಯಲ್ಲಿ ನಡೆದ 12ನೇ ದಕ್ಷಿಣ ಏಷ್ಯಾ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದಿರುವುದು ಇವರ ಪ್ರಮುಖ ಅಂತಾರಾಷ್ಟ್ರೀಯ ಸಾಧನೆಯಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಸೀನಿಯರ್ ನ್ಯಾಷನಲ್, ಫೆಡರೇಷನ್ ಕಪ್ ಮತ್ತು ದಕ್ಷಿಣ ವಲಯ ಅಂತರ ವಿಶ್ವವಿದ್ಯಾಲಯ ಪಂದ್ಯಾವಳಿಗಳಲ್ಲಿ ಹಲವಾರು ಬಾರಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇವರ ಕ್ರೀಡಾ ಸಾಧನೆಯನ್ನು ಗುರುತಿಸಿ 2019ರಲ್ಲಿ 53ನೇ ಸೀನಿಯರ್ ನ್ಯಾಷನಲ್ಸ್ನಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕರ್ನಾಟಕ ಸರ್ಕಾರವು ಇವರಿಗೆ 2020ರಲ್ಲಿ ಪ್ರತಿಷ್ಠಿತ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿದೆ. ಇವರು ತಮ್ಮ ಅತ್ಯುತ್ತಮ ರಕ್ಷಣಾತ್ಮಕ ಆಟಕ್ಕಾಗಿ ವಿವಿಧ ರಾಷ್ಟ್ರೀಯ ಕೂಟಗಳಲ್ಲಿ 6 ಬಾರಿ ಅತ್ಯುತ್ತಮ ಡಿಫೆಂಡರ್ ಪ್ರಶಸ್ತಿಯನ್ನು ಬಾಚಿಕೊಂಡಿದ್ದಾರೆ. ದಕ್ಷಿಣ ವಲಯದ ಅಂತರ ವಿಶ್ವವಿದ್ಯಾಲಯ ಪಂದ್ಯಾವಳಿಗಳಲ್ಲಿ 3 ಬಾರಿ ಅತ್ಯುತ್ತಮ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ತಮ್ಮ ಸರ್ವತೋಮುಖ ಪ್ರತಿಭೆಯನ್ನು ಮೆರೆದಿದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಮತ್ತೋರ್ವ ಕ್ರೀಡಾ ಸಾಧಕಿ ಕುಮಾರಿ ವಿದ್ಯಾ ಎಲ್. ಕುಮಾರಿ ವಿದ್ಯಾ ಎಲ್ ಅವರು ಕೂಡ ಹಿರಿಯ ರಾಷ್ಟ್ರೀಯ ಮಟ್ಟದ ಖೋ-ಖೋ ಆಟದಲ್ಲಿ ಕರ್ನಾಟಕ ರಾಜ್ಯವನ್ನ ಹಲವು ಬಾರಿ ಪ್ರತಿನಿಧಿಸಿದ್ದಾರೆ. ಇದರೊಂದಿಗೆ ಖೇಲೋ ಇಂಡಿಯಾ, ಜೂನಿಯರ್, ಸೀನಿಯರ್, ಸಬ್ ಜೂನಿಯರ್ ಸೇರಿದಂತೆ ಹಲವಾರು ಹಂತಗಳಲ್ಲಿ ರಾಷ್ಟ್ರೀಯ ಖೋ-ಖೋ ಆಟದಲ್ಲಿ 21ಕ್ಕೂ ಹೆಚ್ಚು ಬಾರಿ ಭಾಗವಹಿಸಿದ್ದಾರೆ. ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಸಹ ಮಹಿಳೆಯ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು. ವೀಣಾ, ನನ್ನ ಮೊದಲನೇ ಪ್ರಶ್ನೆ, ಮಹಿಳೆಯರು ಅಥವಾ ಮಹಿಳಾ ಸಾಧಕಿಯರು ಅಂತ ಬಂದಾಗ ಅವ್ರ ಸಾಲಲ್ಲಿ ನಿಮ್ಮನ್ನ ಕೂಡ ಸೇರಿಸಿ ನಾವಿವತ್ತು ಪರಿಚಯ ಮಾಡಿಕೊಟ್ವಿ. ಜೊತೆಗೆ ಒಂದು ಸಂದರ್ಶನವನ್ನ ಮಾಡ್ತಾ ಇದೀವಿ. ಇದರ ಉದ್ದೇಶ ಇನ್ನಷ್ಟು ಹೆಣ್ಮಕ್ಳು ನಿಮ್ ರೀತಿ ಸಾಧನೆಯನ್ನ ಮಾಡಿ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಬರೋದಕ್ಕೆ ಅವಕಾಶ ಆಗ್ಲಿ ಅನ್ನೋಂತ ಕಾರ್ಯಕ್ರಮ ಇದಾಗಿರುತ್ತೆ. ನಿಮ್ಮ ಕ್ರೀಡೆಯ ಸಾಧನೆ ಬಗ್ಗೆ ನಾನು ನಮ್ಮ ಶ್ರೋತೃಗಳಿಗೆ ವಿವರಿಸಿದ್ದೀನಿ. ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ಕೊಡಿ. ಅಂದ್ರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ತಾವು ಕುರುಬೂರು ಅನ್ನುವಂತ ಒಂದು ಸಣ್ಣ ಗ್ರಾಮದಿಂದ ಬಂದಿದ್ದೀರಾ. ಅಲ್ಲಿ ತಮ್ಮ ವಿದ್ಯಾಭ್ಯಾಸ ಇರಬಹುದು, ಅಲ್ಲಿಂದ ಹಿಡಿದು ಇಲ್ಲಿವರೆಗಿನ ತಮ್ಮ ಸಾಧನೆ ಬಗ್ಗೆ ಕಿರು ಪರಿಚಯ ಮಾಡಿಕೊಡಿ. ಮೊದಲನೇದಾಗಿ ಜ್ಞಾನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಎಲ್ಲ ಮಹಿಳೆಯರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ.
ನಮ್ದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕುರ್ಬೂರು ಅನ್ನೋ ಒಂದು ಸಣ್ಣ ಗ್ರಾಮದಿಂದ ನಾವು ಬಂದಿರೋದು. ನಾನು ಪ್ರೈಮರಿ ಸ್ಕೂಲ್ ಓದ್ಬೇಕಾದಾಗ 1 to 7th ವರ್ಗು ನಾನು ವಿದ್ಯಾದರ್ಶಿನಿ ಕಾನ್ವೆಂಟ್ ಕುರ್ಬೂರಿನಲ್ಲೇ ಓದಿದ್ದು. ನಾನು 3rd ಸ್ಟ್ಯಾಂಡರ್ಡ್ನ ಓದ್ತಾ ಇದ್ದೆ. ಅವಾಗ ನಮ್ಮ ಸ್ಕೂಲ್ಗೆ ಮಂಜುನಾಥ್ ಅಂತ ಒಬ್ರು ಜನರಲ್ ಟೀಚರ್ ಮ್ಯಾಥಮೆಟಿಕ್ಸ್ ತಗೋತಾರೆ, ಅವ್ರು ಬರ್ತಾರೆ. ಅಲ್ಲಿವರೆಗೂ ನಮಗೆ ಸ್ಪೋರ್ಟ್ಸ್ ಬಗ್ಗೆ ಅಷ್ಟೊಂದೇನು ನಮಗೆ ತಿಳುವಳಿಕೆನೇ ಇರಲ್ಲ. ಅವ್ರು ಬಂದು ಅವ್ರ ಕ್ಲಾಸ್ ಟೈಮಲ್ಲಿ ನಮಗೆ ಸಣ್ಣ ಪುಟ್ಟ ಆಟಗಳನ್ನ ಆಡಿಸ್ತಾ ಇರ್ತಾರೆ. ಅಂದ್ರೆ ಇವಾಗ ರನ್ನಿಂಗ್ ರೇಸು ಆ ಥರದ್ದೆಲ್ಲ ಆಡಿಸ್ತಾ ಇರ್ಬೇಕಾದಾಗ ನಮ್ಮ ಆಸಕ್ತಿನ ಅವ್ರು ಗುರುತಿಸ್ತಾರೆ. ಆಕ್ಟಿವ್ನೆಸ್ ಎಲ್ಲ ನೋಡಿ ಈ ಮಕ್ಳ ಹತ್ರ ಏನಾದ್ರು ಸಾಧನೆ ಮಾಡಿಸ್ಬೇಕು ಅಂತ ಅವರೊಂದು ಗುರಿನ ಇಟ್ಕೋತಾರೆ. ಆವಾಗ ನಮ್ಮನ್ನೆಲ್ಲ ಕರೆದು ಈ ತರ ಸ್ಪೋರ್ಟ್ಸ್ ಇದೆ ಬನ್ನಿ ಪ್ರಾಕ್ಟೀಸ್ ಮಾಡೋಣ ಅಂತ ಕರ್ಕೊಂಡೋಗಿ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ಬಟ್ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಗ್ರೌಂಡ್ ಬೇಕು. ಬಟ್ ನಮ್ಮ ಶಾಲೆಯಲ್ಲಿ ಗ್ರೌಂಡ್ ಇರ್ಲಿಲ್ಲ. ಹಿಂದಗಡೆ ತೆಂಗಿನ ತೋಟ ಇತ್ತು ನಮ್ಮ ಶಾಲೆ ಹಿಂಭಾಗ. ಅದ್ರಲ್ಲೇನೆ ನಮ್ಗೆ ರನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಫಸ್ಟ್ ಟೈಮ್ ನಾವು ಮಂಗಳೂರಿನಲ್ಲಿ ಗ್ರಾಮೀಣ ಪೈಕ ಅಂತ ಗ್ರಾಮೀಣ ಭಾಗದ ಮಕ್ಕಳಿಗೆ ನಡೆಸುವಂತ ಕ್ರೀಡಾಕೂಟ, ಅದರಲ್ಲಿ ಅಥ್ಲೆಟಿಕ್ಸ್ ನಲ್ಲಿ ನಾವು ಭಾಗವಹಿಸ್ತೀವಿ. ಅಂದ್ರೆ ಲಾಂಗ್ ಇವೆಂಟ್ ಅನ್ನ ನಾನು ಓಡಿದ್ದು 3000 ಮೀಟರ್ 1500. ಫಸ್ಟ್ ಟೈಮ್ ನಾವು ಸ್ಟೇಟ್ ಲೆವೆಲ್ಗೆ ರೆಪ್ರೆಸೆಂಟ್ ಮಾಡಿ ಅದರಲ್ಲಿ ಒಂದು ಮೆಡಲ್ ನ ತಗೋತೀವಿ, ಬ್ರಾಂಜ್ ಮೆಡಲ್. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಏನು ಸಾಧನೆ ಮಾಡಕ್ಕಾಗಲ್ಲ. ಅಂದ್ರೆ ಅವರು ಏನು ಹೊರ ಪ್ರಪಂಚನೇ ನೋಡಿರಲ್ಲ. ಬಾವಿಲಿರೋ ಕಪ್ಪೆಗಳ ತರ ಇದ್ವಿ. ಅವ್ರನ್ನ ಮೇಲಕ್ಕೆತ್ತು ನಮ್ಗೆ ಹೊರ ಪ್ರಪಂಚವನ್ನ ತೋರಿಸ್ಕೊಟ್ಟದಂತ ಗುರುಗಳು. ಈ ಕ್ಷಣದಲ್ಲಿ ಅವ್ರನ್ನ ನಾನು ತುಂಬಾ ನೆನೆಸ್ಕೋತೀನಿ. ಯಾಕೆ ಅಂತಂದ್ರೆ ಕ್ರೀಡೆ ಅಂದ್ರೇನೆ ಏನು ಗೊತ್ತಿಲ್ಲ, ಅದ್ರ ಮಹತ್ವ ಏನು ಅಂತ ಗೊತ್ತಿರ್ಲಿಲ್ಲ. ಫಸ್ಟ್ ಟೈಮ್ ನಾವು ಅಲ್ಲಿಗೆ ಹೋಗಿ ಮೆಡಲ್ ಎಲ್ಲ ಬಾಚ್ಕೊಂಡ್ ಬಂದಾಗ ನಮ್ಮ ಊರಿನಲ್ಲಿ ನಮ್ಮ ಅಪ್ಪ ಅಮ್ಮ ಅವ್ರ ಪ್ರತಿಕ್ರಿಯೆ ಆಗಿರ್ಬೋದು, ಅದೆಲ್ಲ ನಮ್ಗೆ ಅವ್ರ ನೋಡಿ ತುಂಬಾ ಖುಷಿ ಆಯ್ತು. ಒಂದು ಹೊರಗಡೆ ಹೋಗಿ ಗೆದ್ಕೊಂಡ್ ಬರೋದು ಅಷ್ಟು ಸುಲಭದ ಮಾತಲ್ಲ. ಬಟ್ ಅದನ್ನೆಲ್ಲ ನೋಡಿ ಖುಷಿ ಪಟ್ಟು ಅವರು ನಮ್ಗೆ ಪ್ರೋತ್ಸಾಹ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮಂಗೂ ಸ್ಪೋರ್ಟ್ಸ್ ಅಂದ್ರೆ ಏನು ಗೊತ್ತಿರಲ್ಲ. ಅವರು ಹೆಣ್ಮಕ್ಳು ಅಂತಂದ್ರೆ ಹಿಂದು ಮುಂದೆ ನೋಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಗ್ರಾಮೀಣ ಭಾಗದಲ್ಲಿ ಯಾಕಂದ್ರೆ ಪೋಷಕರ ಬೆಂಬಲ ಇಲ್ಲದೆ ನೀವು ಇಷ್ಟು ಎತ್ತರಕ್ಕೆ ಇರೋದು ಕಷ್ಟ ಇರುತ್ತೆ. ಬಟ್ ಆಗ ಅವ್ರಿಗೆ ಏನ್ ಅನಿಸ್ತಿತ್ತು, ನೀವ್ ಯಾಕಂದ್ರೆ ಸ್ಪೋರ್ಟ್ಸ್ ಅಂದ್ರೆ ಒಂದೇ ಊರಲ್ಲಿ ಇರಕ್ಕಾಗಲ್ಲ, ಎಲ್ಲಾ ಮಟ್ಟದ ಕ್ರೀಡೆಗಳಿಗೂ ನೀವು ಹೊರಗಡೆ ರಾಜ್ಯ ಅಂತಾರಾಜ್ಯ ಎಲ್ಲದಕ್ಕೂ ಹೋಗ್ಬೇಕಾಗತ್ತೆ. ಅವಾಗ ಆ ಮೊದಲ ಹಂತದಲ್ಲಿ ಅವರ ಬೆಂಬಲ ಹೇಗಿತ್ತು ನಿಮ್ಗೆ? ಫಸ್ಟ್ ಟೈಮ್ ಅವರು ಅಂತಂದ್ರೆ ಗ್ರಾಮೀಣ ಭಾಗದ ನಾವು ಶಾರ್ಟ್ಸ್ ಎಲ್ಲ ಹಾಕೋಬೇಕಲ್ಲ ಸ್ಪೋರ್ಟ್ಸ್ ಆಡ್ಬೇಕಾದಾಗ, ಅದನ್ನ ನೋಡೇ ಜನಗಳೆಲ್ಲ ಒಂಥರ ಶಾರ್ಟ್ಸ್ ಹಾಕೊಂಡ್ ಕುಣಿತಾರೆ, ಇವ್ರನ್ನ ಕಳಿಸ್ಕೊಡ್ತಾರೆ ಅಂತ ಅಂದ್ರೆ ನಮ್ಮ ಪೇರೆಂಟ್ಸ್ ಜೊತೆಲಿ ಹೇಳ್ಕೊಂಡಂಗೆ ಸುತ್ತಮುತ್ತ ಜನಗಳು. ಆಗ ನಮ್ಮ ಪೇರೆಂಟ್ಸ್ ಅದಕ್ಕೆಲ್ಲ ಇದ್ ಮಾಡ್ಕೊಂಡು ಅಯ್ಯೋ ಕಳ್ಸೋದ ಬೇಡವಾ ಅಂತ ಅವ್ರಿಗೂ ಒಂದು ಯೋಚನೆ ಇರುತ್ತೆ. ಬಟ್ ನಮ್ ಕೋಚ್ ಬಂದು ನಮ್ಮ ಮನೆ ಹತ್ರನೇ ಮಾತಾಡಿ ಈ ತರ ಏನು ಭಯ ಪಟ್ಕೋಬೇಡಿ, ಧೈರ್ಯವಾಗಿರಿ, ನಿಮ್ ಮಕ್ಕಳು ಒಂದೊಳ್ಳೆ ಸಾಧನೆ ಮಾಡ್ತಾರೆ, ನೀವು ಧೈರ್ಯವಾಗಿ ಕಳಿಸ್ಕೊಡಿ ಅಂತಂದಾಗ ನಮ್ಮ ಅಪ್ಪ ಅಮ್ಮ ಅಂತಂದ್ರು ಎಲ್ಲ ನಿಮ್ಗೆ ಬಿಟ್ಟಿದೀವಿ ಸರ್, ನೀವೇನಾದ್ರೂ ಮಾಡಿ, ನಾವು ನಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳು ಅಂತ ಬಿಟ್ಟಿದೀವಿ, ನೀವೆಲ್ಗಾದ್ರೂ ಕರ್ಕೊಂಡೋಗಿ ಅವ್ರನ್ನ ಅಚೀವ್ಮೆಂಟ್ ಮಾಡಿಸಿ ಅಂತ ಬಿಟ್ಕೊಟ್ರು. ನಮ್ಮ ಅಪ್ಪ ಅಮ್ಮಂಗ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋದು ಅಷ್ಟೊಂದು ಸುಲಭ ಅಲ್ಲ, ಅವ್ರು ಕಳ್ಸ್ಕೊಟ್ಟಿದ್ದಾರೆ. ಮೊದಲನೇ ಹೆಜ್ಜೆನೆ ಅವ್ರ ಪ್ರೋತ್ಸಾಹ ಸಿಕ್ಕಿದ್ಕೆ ನಮ್ಗೊಂದು ಧೈರ್ಯ ಬಂತು. ನೆಕ್ಸ್ಟ್ ನಮ್ ಸರ್ರು ಹಿಂಗೆ ಹೋಬ್ಳಿ ತಾಲೂಕು ಜಿಲ್ಲೆ ರಾಜ್ಯ ಆತರ ಹೋಗ್ಬೇಕಲ್ವಾ. ಫಸ್ಟ್ ಟೈಮ್ ನಮ್ಗೆ ಒಂದು 5 ಮೆಂಬರ್ಸ್ ಇದ್ವಿ ಮೇಡಮ್ ನಾವು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡ್ಬೇಕಾದಾಗ. ಮತ್ತೆ ನಮ್ಗೆ ಯಾವ್ದೇ ಸೌಲಭ್ಯಗಳು ಸಹ ಇರ್ಲಿಲ್ಲ. ಬಟ್ ಅವ್ರಿಗೆ ಬರ್ತಿದ್ದು 900 ರೂಪಾಯಿ ಸಂಬಳ ನಮ್ ಕೋಚ್ಗೆ. ಅವ್ರು ನಮ್ನ ಹೊರಗಡೆ ಕರ್ಕೊಂಡೋಗಿ ಬಟ್ಟೆಗಳನ್ನೆಲ್ಲ ತಗೊಟ್ರು, ನಮ್ಗೆ ಸ್ಪೋರ್ಟ್ಸ್ ಏನೇನ್ ಬೇಕೋ ಅದನ್ನೆಲ್ಲ ತಗೊಟ್ಟು ಸ್ಟಾರ್ಟ್ ಮಾಡಿದ್ರು ಸ್ಪೋರ್ಟ್ಸ್ ಜರ್ನಿನ. ಫಸ್ಟ್ ನಾವು ಅಥ್ಲೆಟಿಕ್ಸ್ ಸ್ಟಾರ್ಟ್ ಮಾಡಿದ್ದು. ಹೋಬ್ಳಿ ಲೆವೆಲ್ಗೆ ಹೋದ್ವಿ, ಅದ್ರಲ್ಲಿ ಸೋತ್ವಿ ಮೇಡಮ್. ನಮ್ಗೆ ಮುಂದೆ ಎಲ್ಲ ಬಂದು ಅವಮಾನ ಮಾಡೋ ತರ ಕೂಗಾಡಿ, ಅಂದ್ರೆ ಗೆದ್ದಿರೋರು ನಮ್ಗೆ ಹಂಗಿಸ್ತಾ ಇದ್ರು. ಮತ್ತೆ ಸೆಕೆಂಡ್ ಟೈಮ್ ಹೋದ್ವಿ, ಅವಾಗ್ಲೂ ಕೂಡ ಸೋತ್ವಿ. ಬಟ್ 2 ವರ್ಷಗಳ ಸೋಲು ನಾವು ಹಂಗೆ ಸೋತ್ವಿ ಅಂತ ಬಿಟ್ಟಿದ್ರೆ ನಾವ್ ಇವತ್ತು ಈ ಸ್ಥಾನದಲ್ಲಿ ಕೂತ್ಕೊಳ್ಳೋಕು ಆಗ್ತಿರ್ಲಿಲ್ಲ, ಸಾಧನೆನೂ ಮಾಡಕ್ ಆಗ್ತಿರ್ಲಿಲ್ಲ. ಸೋಲೆ ಗೆಲುವಿನ ಮೆಟ್ಟಿಲು ಅನ್ನಂಗೆ. ಮತ್ತೆ ಅವರು ಸಹ ಚಾಲೆಂಜ್ ತಗೊಂಡ್ರು, ಮತ್ತೆ ನಾವು ಕೂಡ ಎಲ್ಲಾ ಪ್ಲೇಯರ್ಸ್ ಚಾಲೆಂಜ್ ತಗೊಂಡ್ವಿ. ಅದಾದ್ಮೇಲೆ ನಮ್ದು 2008-9 ಸ್ಟಾರ್ಟ್ ಆಗಿದ್ದ ಜರ್ನಿ 2 ವರ್ಷ ನಾವು ಸೋತಾದ್ಮೇಲೆ ಮತ್ತೆ 2010-11 ಸ್ಟಾರ್ಟ್ ಆಯ್ತು ಮೇಡಮ್. ಅಲ್ಲಿಂದ ಇಲ್ಲಿವರೆಗೂನುವೆ ರಾಜ್ಯ ಮಟ್ಟ ಆಗ್ಲಿ, ರಾಷ್ಟ್ರ ಮಟ್ಟ ಆಗ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವಾಗೆಲ್ಲ ಒಂದೊಳ್ಳೆ ಪ್ರಯತ್ನವನ್ನ ಮಾಡಿ ನಾವು ನಮ್ಮ ಭಾರತಕ್ಕೆ, ನಮ್ಮ ಕರ್ನಾಟಕಕ್ಕೆ ಒಂದೊಳ್ಳೆ ಹೆಸರು ತಂದ್ಕೊಟ್ಟಿದೀವಿ. ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಹೌದು. ವಿದ್ಯಾ, ನಿಮ್ ಪರಿಚಯ ಮಾಡ್ಕೊಡಿ. ಅಂದ್ರೆ ನಿಮ್ ಊರು, ನಿಮ್ ಪೇರೆಂಟ್ಸು, ನಿಮ್ಮ ಬಾಲ್ಯ ಹೇಗಿತ್ತು, ಹೇಗೆ ನೀವು ಈ ಒಂದು ಖೋ ಖೋ ಆಟಕ್ಕೆ ಹೇಗೆ ನೀವು
ಈಗ ಇವ್ರು ಹೇಳಿದ್ರು ಇವ್ರ ಶಾಲೆಯಲ್ಲಿ ಒಬ್ರು ಸರ್ ಬಂದು ನಮ್ಮ ಜೀವನದಲ್ಲಿ ಒಂದು ತಿರುವು ಸಿಕ್ತು ನಮ್ಗೆ ಅಂತ. ಹಾಗೆ ನಿಮ್ಮ ಅನುಭವಗಳು ಅಥವಾ ನಿಮ್ಮ ಜೀವನದ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ ನಮ್ಮ ಕೇಳುಗರಿಗೆ. ನನ್ನ ಹೆಸರು ವಿದ್ಯಾ ಎಲ್ ಅಂತ. ನಾನು ಕುರುಬೂರು ಗ್ರಾಮ, ಟಿ ನರಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್ ಇಂದ 1ನೇ ಕ್ಲಾಸಿಂದ 7th ಗಂಟ ಬೇರೆ ನಮ್ಮ ಅಜ್ಜಿ ಊರಲ್ಲಿ ಓದಿದ್ದು. 7th ಇಂದ ಮತ್ತೆ ವಿದ್ಯಾದರ್ಶಿನಿ ಕಾನ್ವೆಂಟ್ ಅಲ್ಲಿ ಓದಿದ್ದು. ಮೇಘ ಅಂತ ಒಬ್ರು ನಮ್ಮ ಅಕ್ಕ ಸೀನಿಯರ್ ಇದ್ರು. ಅವರು ಇಲ್ಲಿ ಖೋಖೋ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾನು ಅವ್ರು ನೋಡ್ಕೊಂಡು ನಾನು ಖೋಖೋ ಆಡ್ಬೇಕು ಅನ್ನಿಸ್ಬಿಟ್ಟು ಇಲ್ಲಿ ಖೋಖೋ ಸೇರ್ಕೊಂಡಿದ್ದು. ಮನೇಲೆಲ್ಲ ಖೋಖೋ ಆಡೋದ್ ಬೇಡ, ಇಲ್ಲೇ ಇರು ಅಂತಂತಿದ್ರು. ಅವರೆಲ್ಲ ಸಪೋರ್ಟ್ ಮಾಡಿ ವೀಣಾ ಇವಕ್ಕ ಅವರು ಸೇರಿಸಿ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಸೇರಿಸಿದ್ರು. ಅದಾದ್ಮೇಲೆ ನಾವು ಟೂರ್ನಮೆಂಟ್ಗಳೆಲ್ಲ ನೋಡಕ್ ಹೋಯ್ತಿದ್ನು ಸೀನಿಯರ್ಸ್ ಜೊತೆಗೆ. ಅದಾದ್ಮೇಲೆ ಸರ್ ಎಲ್ಲರನ್ನೂ ಸೀನಿಯರ್ಸ್ ಜೊತೆಗೆ ಸೇರಿಸಿ ನಮ್ಮನ್ನ ಆಡಿಸಿ ಈ ಲೆವೆಲ್ಗೆ ನಮ್ಗೆ ಕರ್ಕ ಬಂದಿದ್ದಾರೆ. ಹೇಗನ್ಸುತ್ತೆ ಇವಾಗ ನಿಮ್ಗೆ? ತುಂಬಾ ಖುಷಿ ಐತೆ. ಇದಕ್ಕೆಲ್ಲ ಕಾರಣ ನಮ್ಮ ಸೀನಿಯರ್ಸು ವೀಣಾ, ಮಂಜುಳಕ್ಕ, ಅಮೂಲ್ಯಕ್ಕ, ನಮ್ಮ ಸರ್. ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ವೀಣಾ ಅವ್ರೆ, ವಿದ್ಯಾ ಅವ್ರು ಹೇಳ್ದಂಗೆ ನೀವು ಮಾತ್ರ ಅಚೀವ್ ಮಾಡಿದ್ರೆ ಬೇರೆ ಹೆಣ್ಮಕ್ಳಿಗೂ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮ್ ಕ್ರೀಡಾ ಸಾಧನೆ ಮತ್ತೆ ಸವಾಲುಗಳ ಬಗ್ಗೆ ಇವಾಗ ನಾನು ಮಾತಾಡೋದಾದ್ರೆ, ದಕ್ಷಿಣ ಏಷ್ಯಾ ಕ್ರೀಡಾಕೂಟದಲ್ಲಿ ನೀವು ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟಂತ ಆಟಗಾರ್ತಿ. ಆ ಕ್ಷಣದ ಅನುಭವ ಅಂದ್ರೆ ನಮ್ಮ ಭಾರತಕ್ಕೆ ಚಿನ್ನ ಗೆಲ್ಲೋದು ಅಂದ್ರೆ ನಾವು ಸಾಕಷ್ಟು ಸಿನಿಮಾಗಳನ್ನೆಲ್ಲ ನೋಡ್ತಿರ್ತೀವಿ, ಕ್ಲೈಮ್ಯಾಕ್ಸೇ ಭಾರತಕ್ಕೆ ಚಿನ್ನ ತೆಕ್ಕೊಡು ಅಂದ್ರೆ ಆ ಎಫರ್ಟ್ ಇರ್ಬೋದು ಅಥವಾ ಪರಿಶ್ರಮ ನೀವು ಎಷ್ಟು ಪಟ್ಟಿರ್ತೀರಾ. ಆ ಅನುಭವ ಹೇಗಿತ್ತು ನಿಮಗೆ? ಆ ಕ್ಷಣ ಹೇಗೆ ಅನ್ನಿಸ್ತು? ಮೇಡಮ್, ಅಂದ್ರೆ ಇವಾಗ ನಾವು ಕರ್ನಾಟಕದಿಂದ ಇಬ್ರು ಸೆಲೆಕ್ಟ್ ಆಗಿದ್ವಿ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ ಶಿಬಿರದಲ್ಲಿ. ಅದು 2 months ನಮ್ಗೆ ಗುಜರಾತ್ ಅಲ್ಲಿ ನಡೀತು ಕ್ಯಾಂಪ್. ಆ ಕ್ಯಾಂಪ್ ಅಲ್ಲಿ ಅಂದ್ರೆ 45 ಮೆಂಬರ್ಸ್, ಅಂದ್ರೆ ಇಡೀ ಓವರ್ ಆಲ್ ಇಂಡಿಯಾದಲ್ಲೇ ತಗೊಂಡಿರೋ ಪ್ಲೇಯರ್ಸ್ ಎಲ್ಲ ತುಂಬಾ ಚೆನ್ನಾಗಿರೋ ಪ್ಲೇಯರ್ಸೇ, ಒಳ್ಳೊಳ್ಳೆ ಪ್ಲೇಯರ್ಸೇ. ಬಟ್ ಅದ್ರಲ್ಲಿ ನಾವು ಸೆಲೆಕ್ಟ್ ಆಗಿರೋದೇ ಒಂದು ದೊಡ್ಡ ವಿಷಯ. ಮತ್ತೆ ಕ್ಯಾಂಪ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ರು. ನಮ್ಮ ಭಾರತ ತಂಡದಲ್ಲಿ ಕೋಚ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ರು. ಅದ್ರಲ್ಲಿ ನಾವು ಸೆಲೆಕ್ಟ್ ಆಗ್ತೀವಿ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಬಟ್ ಏನು ಅಂತಂದ್ರೆ ನಮ್ಮ ಎಫರ್ಟ್ ಹಾಕ್ಬೇಕು. ನಮ್ಮ ಕೋಚ್ ಹೇಳ್ಕೊಟ್ಟಿದ್ದಂತ ಏನೇ ಪ್ರಾಕ್ಟೀಸ್ ಮಾಡಿಸಿರ್ಲಿ ಅದನ್ನ ಕರೆಕ್ಟಾಗಿ ಶಿಸ್ತುಬದ್ಧವಾಗಿ ಮಾಡಿ ನೀವು ಹಾಗೆ ಆಗ್ತೀರಾ ಅಂತ ಒಂದು ಧೈರ್ಯವನ್ನು ತುಂಬಿದರು. ಅದರಿಂದ ನಾವು ಅಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ. 45 ಮೆಂಬರ್ಸ್ ಅಲ್ಲಿ ನಾವು ಇಬ್ರು ಕೂಡ ಬೆಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟು ಸೆಲೆಕ್ಟ್ ಆಗಿರೋಂತ ಪ್ಲೇಯರ್ಸ್. ಅವರು ಮೇಘ ಅಂತ ಸೀನಿಯರ್, ಅವರು ನನ್ನ ಜೊತೆಗೆ ಆಡ್ತಿದ್ದವರು, ತುಂಬಾ ಚೆನ್ನಾಗಿ ಆಡ್ತಿದ್ರು. ಅವರು ಮಾರ್ಗದರ್ಶನದಿಂದನೇ ನಾನು ಕೂಡ ಬಂದಿರೋದು. ಇಬ್ರು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ. ಲಾಸ್ಟ್ ಇವಾಗ ಸೆಲೆಕ್ಟ್ ಮಾಡಬೇಕು ನಮ್ಗೆ 15 ಮೆಂಬರ್ಸ್, 45 ಮೆಂಬರ್ಸ್ ಅಲ್ಲಿ 15 ಮೆಂಬರ್ಸ್ ಇಂಡಿಯಾ ಟೀಮ್ಗೆ ಸೆಲೆಕ್ಟೆಡ್ ಪ್ಲೇಯರ್ಸ್. ಹೌದು, ಅದರಲ್ಲಿ ಕರೀತಾ ಇದ್ದಾರೆ. 1, 2, 3, 4 ಆಯ್ತು. 5 ಅಲ್ಲಿ ನನ್ನನ್ನು ಕರೆದ್ರು. ನೆಕ್ಸ್ಟ್ ಮೇಘಕ್ಕ ನನ್ಗಿಂತ ಮುಂಚಿತವಾಗಿ ಅವ್ರಿಗೆ ಸಿಗ್ಬೇಕು ಅಂತ, ನನಗ್ ಸಿಗದೆ ಹೋದ್ರೆ ಪರವಾಗಿಲ್ಲ, ಅವ್ರಿಗೆ ಸಿಗ್ಬೇಕು ಅಂತ ನನ್ ಕಾತ್ರದಿಂದ ಕಾಯ್ತೆ. ಆದ್ರೆ ಇಬ್ರು ಆಗ್ಬೇಕು, ಇಲ್ಲ ಅಂತಂತಂದ್ರೆ ಅವ್ರೊಬ್ರಾದ್ರೂ ಆಗ್ಬೇಕು ಅಂತ ನನ್ ಮನ್ಸಲ್ಲಿತ್ತು. ಬಟ್ ಅವ್ರನ್ನ ಕರಿತಾ ಇರ್ಬೇಕಾದಾಗ ಲಾಸ್ಟ್ 14 ಆಯ್ತು. 15 ಅಲ್ಲಿ ಅವ್ರ ಲೀಸ್ಟ್ ಇದೆಯೋ ಇಲ್ವೋ ನನ್ಗೆ ತುಂಬಾ ಇದಾಗ್ತಿತ್ತು. ಬಟ್ 15 ಅಂತ ಕರೆದಾಗ ಅವರು ಕೂಡ ನಮ್ಮ ಇಂಡಿಯಾ ಟೀಮ್ ಸೆಲೆಕ್ಟ್ ಆದಾಗ ನಂಗೆ ತುಂಬಾ ಹೆಮ್ಮೆ ಆಯ್ತು. ಇಬ್ರು ಕೂಡ ಭಾರತ ತಂಡವನ್ನ ರೆಪ್ರೆಸೆಂಟ್ ಮಾಡ್ತಿದೀವಿ. ಆ ಕ್ಷಣ ನನ್ ನೆನೆಸ್ಕೊಳಕ್ಕೆ ಆಗಲ್ಲ ನಿಜವಾಗ್ಲೂ. ಅದ್ರದ್ದು ಕ್ರೆಡಿಟ್ ಎಲ್ಲ ನಮ್ ಕೋಚ್ಗೆ ಸೇರ್ಬೇಕು. ಮತ್ತೆ ನಮ್ಮ ಕರ್ನಾಟಕ ಖೋಖೋ ಸಂಸ್ಥೆ, ಮೈಸೂರು ಜಿಲ್ಲಾ ಖೋಖೋ ಸಂಸ್ಥೆ, ಇವರು ನಮ್ಮನ್ನ ಗುರುತಿಸಿ ಈ ಒಂದು ಸ್ಥಾನಕ್ಕೆ ಕರ್ಕೊಂಡ್ ಬಂದಿರೋದು. ಅದ್ರಲ್ಲಿ ನಾವು ಇಂಡಿಯಾ ಟೀಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ನಾವು ಬಾಂಗ್ಲಾದೇಶ್ ಮೇಲೆ ಫೈನಲ್ ಮ್ಯಾಚ್ ಆಡಿದ್ದು. ತುಂಬಾ ಚೆನ್ನಾಗಿತ್ತು. ನಾವು ಫಸ್ಟ್ ಬ್ಯಾಚ್ ಅಲ್ಲೂ ಆಡ್ತಿದ್ವಿ, ಮತ್ತೆ ಚೇಸಿಂಗ್ ಅಲ್ಲೂ ಇಬ್ರು ಆಲ್ರೌಂಡರ್ ಆಗಿ ಆಡ್ತಾ ಇದ್ವಿ. ಅದ್ರಲ್ಲಿ ನಮ್ಮ ಭಾರತ ಗೆತ್ತು ಅಂದ ತಕ್ಷಣ ನಮ್ಗೆ ತುಂಬಾ ಹೆಮ್ಮೆ ಆಯ್ತು. ಯಾಕಂದ್ರೆ ಏನಾದ್ರೂ ಭೂಮಿ ಮೇಲೆ ಇದ್ಮೇಲೆ ನಾವು ಭಾರತಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು. ಆ ಸಾಧನೆ ನಮ್ಗೆ ಅವತ್ತು ಆಯ್ತು. ದೇಶ ಪ್ರೇಮವನ್ನ ತೋರಿಸುವಂತ ಒಂದು ದಾರಿ ಸಿಕ್ತು ನಿಮ್ಗೆ. ಹೌದು, ನಮ್ಮ ಕರ್ನಾಟಕಕ್ಕೂ ಕೂಡ ಒಂದು ಒಳ್ಳೆ ಹೆಸರು ಬಂತು. ಇದರಿಂದ ನನಗೆ ತುಂಬಾ ಖುಷಿ ಇದೆ ಮೇಡಮ್. ಸರಿ, ನಾನ್ ನಿಮ್ಮನ್ನ ಪರಿಚಯ ಮಾಡ್ಕೊಡುವಾಗ ಆಗ್ಲೇ ಹೇಳ್ದೆ 51ಕ್ಕೂ ಹೆಚ್ಚು ಬಾರಿ ನೀವು ಆ ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಿದ್ದೀರಾ ಅಂತ. ನೀವು ಈಸಿಯಾಗಿ ಹೇಳ್ಬಿಡ್ಬೋದು, ಬಟ್ ನೀವು ತುಂಬಾನೇ ಅದ್ರ ಹಿಂದೆ ಪಟ್ಟಿರುವಂತ ಕಷ್ಟಗಳು ತುಂಬಾ ಇರುತ್ತೆ, ಎದುರಿಸಿರುವಂತ ಸವಾಲು ತುಂಬಾ ಇರುತ್ತೆ. ದೊಡ್ಡದಾಗಿ ಯಾವ್ದಾದ್ರು ಒಂದು ನೆನಪಿದೆ, ತುಂಬಾ ಕಷ್ಟ ಆಗಿತ್ತು ನನ್ಗೆ, ಆದ್ರೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗದೆ ಅನ್ನೋ ತರ ಯಾವ್ದಾದ್ರು ಘಟನೆಗಳು ಯಾವ್ದಾದ್ರು ನೆನಪಾಗ್ತಿದ್ಯಾ ನಿಮ್ಗೆ? ಹಾ ಮೇಡಮ್, ನಾನು ಯೂನಿವರ್ಸಿಟಿ ಆಡ್ದೆ 2000, ಅದು ನನಗೆ ಇಸ್ವಿ ನೆನಪಾಗ್ತಿಲ್ಲ. ಬಟ್ ನಾನು ಡಿಗ್ರಿ ಓದ್ಬೇಕಾದಾಗ್ಲೆ 2020-21 ಅಲ್ಲೇನೋ ಅನ್ಸುತ್ತೆ.
ಅವಾಗ ಆಡ್ಬೇಕಾದಾಗ ಇದು ನನ್ಗೆ ಹುಷಾರ್ ತಪ್ಪಿತು. ಕ್ಯಾಂಪ್ ಅಲ್ಲಿ ಇರ್ಬೇಕಾದಾಗ್ಲೆ ಒಂದು 10 days ಏನೋ ಕ್ಯಾಂಪ್ ತಗೊಂಡಿದ್ರು. ಅವಾಗ ಹುಷಾರ್ ತಪ್ಪಿ ಇದ್ಕಿದಂಗೆ ಬ್ಲಡ್ ವಾಮಿಟ್ ಆಗ್ಬಿಡ್ತು ನನ್ಗೆ. ಬ್ಲಡ್ ವಾಮಿಟ್ ಆಗಿ ಬಿದ್ದೋಗ್ಬಿಟ್ಟಿದೆ. ಬಟ್ ನನ್ ಮನ್ಸಲ್ಲಿ ಏನು ಅಂತಂದ್ರೆ, ಅಯ್ಯೋ ನಾನು ಮತ್ತೆ ರೆಪ್ರೆಸೆಂಟ್ ಮಾಡಕ್ ಆಗುತ್ತಾ, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಅದು ಮೇನ್ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಆಗುತ್ತೋ ಆಗಲ್ವೋ ಅಂತ ಅನ್ಕೊಂಡಿದ್ದೆ. ನಂಗೆ ವಾಮಿಟ್ ಆಗಿದ್ರು ಸಹ ಏನೋ ಒಂದು ಮಾತ್ರೆ ತಗೊಂಡು ಮತ್ತೆ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿದ್ವಿ ನಮ್ ಟೀಮ್ ಎಲ್ಲ. ಟ್ರೈನಲ್ಲಿ ಹೋಗ್ಬೇಕಾದಾಗ್ಲೂ ಕೂಡ ನನ್ಗೆ ಮತ್ತೆ ವಾಮಿಟ್ ಆಗ್ತಾನೆ ಇತ್ತು, ಬ್ಲಡ್ ವಾಮಿಟ್. ಏನಕ್ಕೆ ಅಂತಾನು ಗೊತ್ತಿರ್ಲಿಲ್ಲ ನನ್ಗೆ. ಆಮೇಲೆ ಹೋಗಾದ್ಮೇಲೆ ಬೆಂಗಳೂರಿಗೆ ರೀಚ್ ಆದ್ವಿ. ಅದಾದ್ಮೇಲೆ ಮತ್ತೆ ನಾವು ಪಂಜಾಬ್ಗೆ ಹೋಗ್ಬೇಕಾಗಿತ್ತು ಮೇಡಮ್ ಸ್ಪೋರ್ಟ್ಸ್ಗೆ. ಅಲ್ಲಿಗೆ ನೆಕ್ಸ್ಟ್ ಟ್ರೈನ್ ಚೇಂಜ್ ಮಾಡ್ಬೇಕಾಗಿತ್ತು. ಮತ್ತೆ ಬೆಂಗಳೂರಿಗೆ ಹೋದಾಗ ನಂಗೆ ತುಂಬಾ ಸೀರಿಯಸ್ ಆಗ್ಬಿಡ್ತು, ಆಗ್ಲೇ ಇಲ್ಲ. ಅವಾಗ ನಮ್ಮ ಅಕ್ಕ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದ್ರು. ಅವಾಗ ತುಂಬಾ ಡೇಂಜರ್ ಅಂತ ಹೇಳಿದ್ರು. ಕಿಮ್ಸ್ ಹಾಸ್ಪಿಟಲ್ ಅಲ್ಲಿ ನಾನು ಅಡ್ಮಿಟ್ ಆಗಿದ್ದೆ. 4-5 days ಏನೋ ನಾನು ಅಡ್ಮಿಟ್ ಆಗಿದ್ದೆ. ಆಗಲ್ಲ, ಈ ಕ್ರಿಟಿಕಲ್ ಅಲ್ಲಿ ನಿಮ್ನ ಕಳ್ಸ್ಕೊಡಕ್ ಆಗಲ್ಲ, ನಾನು ಆಗ್ಲೂ ಆಡ್ಬೇಕು ಅಂತ ನನ್ಗೆ ಗ್ಲೂಕೋಸ್ ಎಲ್ಲ ಹಾಕಿದ್ರು, ಈ ತರ ಎಲ್ಲ ಆಗಿತ್ತು, ಆಗ್ತಾ ಇರ್ಲಿಲ್ಲ. ನಾನು ರೆಪ್ರೆಸೆಂಟ್ ಮಾಡ್ಲೇಬೇಕು ಅಂತ ಇಟ್ಕೊಂಡಿದ್ದೆ. ಈ ತರ ಆಗ್ಬಿಡ್ತಲ್ಲ ಅಂತ ಒಂದು ಬೇಜಾರಾಗೋಯ್ತು ನನ್ಗೆ ತುಂಬಾ. ಹಂಗಾದ್ರು ನಮ್ ಸರ್ ಹೇಳಿದ್ರು, ಅವರು ಬಂದಿದ್ರು ನಾನು ನೋಡಕ್ಕೆ, ಧೈರ್ಯ ತುಂಬಿದ್ರು, ಏನು ಆಗಲ್ಲ ಹೋಗಿದ್ ಬಾ ಅಂತ. ನಮ್ಮ ಅಪ್ಪ ಅಮ್ಮ ಡಾಕ್ಟ್ರು ಏನೇ ಹೇಳಿದ್ರು ನನ್ ಕೇಳಲಿಲ್ಲ. ನಾನು ಹೋದೆ. ಅಲ್ಲಿ ನಮ್ ಮೈಸೂರು ಯೂನಿವರ್ಸಿಟಿ ಟೀಮು ಸಿಲ್ವರ್ ಮೆಡಲ್ ನ ನಾವು ಪಡ್ಕೊಂಡ್ವಿ ಮೇಡಮ್. ವೆರಿ ನೈಸ್. ಅದೊಂದು ನನ್ಗೆ ಈ ತರ ಆಯ್ತು ಅಂತ ಬೇಜಾರಾಯ್ತು. ಸವಾಲುಗಳಿದ್ರು ನೀವು ಹೌದು, ಟ್ರಾವೆಲ್ ಮಾಡ್ಕೊಂಡು ಆಟ ಆಡ್ಬೇಕು. ವಿದ್ಯೆ ಏನ್ ಓದ್ತಾ ಇದ್ದೀರಾ ಇವಾಗ ನೀವು? ಫಸ್ಟ್ ಇಯರ್ MSW. ಆ ಓದಿನ ಜೊತೆಗೆ ಈ ಕ್ರೀಡೆನ ಕೂಡ ನೀವು ಗಮನ ಇಟ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ. ನಿಮ್ಗೆ ಏನೇನ್ ಅನ್ಸುತ್ತೆ, ಹೆಣ್ಮಕ್ಳು ಅನ್ನೋ ಆಂಗಲ್ ಅಲ್ಲಿ ನೋಡಕ್ ಹೋದ್ರೆ ಏನೇನ್ ಸವಾಲುಗಳಿರುತ್ತೆ ಅಂತ ಅನ್ಸ್ತಿದೆ ನಿಮ್ಗೆ? ಮನೇಲಿ ಪೇರೆಂಟ್ಸ್ಗಳಿಗೆ ಹೆಣ್ಮಕ್ಳನ್ನ ಕಳ್ಸೋದೇ ಎಲ್ಲ ಸ್ಪೋರ್ಟ್ಸ್ಗೆ ಬೇಡ ಅಂತಂತಾರೆ. ಆಮೇಲೆ ಹೊರಗಡೆ ಕಳ್ಸಕ್ಕೆ ಇಷ್ಟನೇ ಪಡಲ್ಲ ಯಾರು ಪೇರೆಂಟ್ಸ್ಗಳು. ಓದು ಮತ್ತೆ ಕ್ರೀಡೆನ ಹೆಂಗೆ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಪ್ರಾಕ್ಟೀಸ್ ತುಂಬಾನೇ ಬೇಕು ಇದಕ್ಕೆ. ಅಂದ್ರೆ ನಿಮಗೆ ಪ್ರೋತ್ಸಾಹ ಹೇಗ್ ಸಿಗ್ತಿದೆ ನಿಮ್ಮ ಕಾಲೇಜಲ್ಲಿ? 9:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, 5 ಗಂಟೆಗಂಟು ಕ್ಲಾಸ್ ಐತೆ. ಆದ್ರೆ ನಮ್ಗೆ ಸ್ಪೋರ್ಟ್ಸ್ ಅವರು ಅಂತ ಅಂದ್ಬಿಟ್ಟೆ ಅವರು 3:30ಗೆ ಕ್ಲಾಸ್ ಬಿಟ್ಕೊಡ್ತಾರೆ. ನಾವು 1 hour ಜರ್ನಿ ಐತೆ ಇಲ್ಲಿ ನಮ್ಮ ಮೈಸೂರಿಂದ ಕುರ್ಬೂರ್ಗೆ, ಬೇಗ ಬಿಟ್ಕೊಡ್ತಾರೆ. ಸಪೋರ್ಟ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಮಿನಿ ಒಲಿಂಪಿಕ್ ಅಂತ ನಡೀತು, ಅದರಲ್ಲಿ ಎಕ್ಸಾಮ್ ಬರ್ದಿರ್ಲಿಲ್ಲ. ಮೈಸೂರು ಯೂನಿವರ್ಸಿಟಿ ಅವರು ಸ್ಪೆಷಲ್ ಎಕ್ಸಾಮ್ಗೆ ಲೆಟರ್ ಎಲ್ಲ ಬರ್ಕೊಟ್ರು. ನಮ್ಗೆ ತುಂಬಾ ಹೆಲ್ಪ್ ಮಾಡ್ಕೊಡ್ತಾರೆ ಕಾಲೇಜಿಂದ. ಓಕೆ ಓಕೆ. ನೀವು ಯಾವ ರೀತಿ ಸಾಧನೆ ಮಾಡಬೇಕು ಅಂತ ಅನ್ಕೊಳ್ತಿದ್ದೀರಾ? ನಾನು ವೀಣಾಕೊಂತರನೇ ಇಂಟರ್ನ್ಯಾಷನಲ್ ಆಡ್ಬೇಕು ಅಂತ ಇಷ್ಟ. ಗೌರ್ಮೆಂಟ್ ಕೆಲಸ ತಗೋಬೇಕು, ಜಾಬ್ ಅಂತ ಇಷ್ಟ. ವೀಣವ್ರು ಗೌರ್ಮೆಂಟ್ ಕೆಲಸ ತಗೊಂಡಿದಾರಲ್ಲ, ನೀವು ಅದೇ ಊರ್ನವ್ರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಯಾವ ತರ ಮಾತಾಡ್ತಾರೆ ಈಗ? ಯಾಕಂದ್ರೆ ಆಡುವಾಗ ಅವಳು ಹಾಗೆ ಹೀಗೆ ಅಂತ ಮಾತಾಡಿದವರು ಇವಾಗ ಬೆನ್ ತಟ್ಟಿ ಶಹಬಾಸ್ ಅಂತಿರ್ತಾರಲ್ಲ, ನೀವು ಎರಡನ್ನೂ ನೋಡಿರ್ತೀರಾ. ಏನ್ ಅನ್ಸುತ್ತೆ ನಿಮ್ಗೆ? ಆಡ್ಕೊಂಡವ್ರಿಗೆಲ್ಲ ಉತ್ತರ ಕೊಟ್ಟಂಗೈತೆ. ಎಸ್, ಹೌದು. ವೀಣವ್ರೆ, ನಾನು ನಿಮ್ಮ ಹತ್ರ ಅವಾಗ ಕೇಳ್ಬೇಕಾದ್ರೆ ನೀವ್ ಅವಾಗ ಹೇಳಿದ್ರಿ, ಆಟದಲ್ಲಿ ನಾನು ಎಷ್ಟು ನನಗೆ ಪ್ರೋತ್ಸಾಹ ಸಿಕ್ತೋ ಬಿಡ್ತು, ಆದ್ರೆ ನನಗೆ ಒಂದು ಮನಸ್ಸಿತ್ತು ನಮ್ಮ ದೇಶಕ್ಕೊಂದು ಚಿನ್ನ ಗೆದ್ಕೊಡ್ಬೇಕು ಅನ್ನೋಂಥದ್ದು. ಅದ್ರ ಜೊತೆಗೆ ನಾನು ಆಗ ನಿಮ್ ಪರಿಚಯ ಮಾಡುವಾಗ್ಲೂ ನೀವು 6 ಬಾರಿ ಅತ್ಯುತ್ತಮ ಡಿಫೆಂಡರ್ ಪ್ರಶಸ್ತಿ ತಗೊಂಡಿದ್ದೀರಾ ಅಂತ ಹೇಳಿದೆ. ಈ ರೀತಿ ಒಂದು ರಕ್ಷಣಾತ್ಮಕ ಆಟನ ಆಡ್ಬೇಕಾಗತ್ತೆ, ತಂಡನ ಗೆಲ್ಲಿಸ್ಕೊಡ್ಬೇಕು ಅಂದ್ರೆ ನಿಮ್ದೇ ಒಂದು ಟ್ಯಾಕ್ಟಿಕ್ಸ್ ಇರುತ್ತೆ. ಒಬ್ಬ ಆಟಗಾರ್ತಿಗೆ ಏನ್ ಗುಣಗಳಿರ್ಬೇಕು ಮೇಡಮ್? ಮೊದಲನೇದಾಗಿ ಫಸ್ಟ್ ಶಿಸ್ತಿರ್ಬೇಕು. ಮತ್ತೆ ನಾವು ಯಾವುದೇ ಗೇಮ್ ತಗೊಂಡ್ರು ಅದ್ರ ಮೇಲೆ ನಮ್ಗೆ ಭಕ್ತಿ, ಸಂಪೂರ್ಣವಾದ ಶ್ರದ್ಧೆಯಿಂದ ನಾವು ಯಾವುದೇ ಒಂದು ಸ್ಪೋರ್ಟ್ಸ್ ಅದಕ್ಕೆ ಭಕ್ತಿ, ಪ್ರೀತಿ, ಶ್ರದ್ಧೆ ಅನ್ನೋದಿತ್ತು ಅಂದ್ರೆ, ಸಮಯ ಪ್ರಜ್ಞೆ ಇವೆಲ್ಲ ಇತ್ತು ಅಂತಂದ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದ್ರಲ್ಲಿ ನನ್ಗೆ ಡಿಫೆನ್ಸ್ ಅಂದ್ರೆ ತುಂಬಾ ಇಷ್ಟ. ನಾನು ಮೊದಲು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಡಿಫೆನ್ಸ್ ಇಂದಾನೆ ನಾನು ಗುರುತಿಸ್ಕೊಂಡಿದ್ದು. ಅದ್ರಲ್ಲಿ ಅಂದ್ರೆ ಇವಾಗ ನಾವು ಟೀಮ್ ನ ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ, ಅಪೋನೆಂಟ್ ಟೀಮ್ಗಳು. ಅದ್ರಲ್ಲಿ ಯಾರು ವೀಕ್ನೆಸ್ ಇರ್ತಾರೆ ಅದನ್ನೆಲ್ಲ ನೋಡ್ಕೋಬೇಕು. ಈಗ ಸ್ಪೀಡ್ ಇರೋರ ಹತ್ರ ನಾವು ಸ್ಪೀಡ್ ಆಗಿ ಎಂಟ್ರಿ ತಗೋಬೇಕು. ಅಂದ್ರೆ ಒಂದ್ ಸ್ವಲ್ಪ ಸ್ಲೋ ಆಗಿದ್ರೆ ಇವಾಗ ನಮಗ್ ಟಯರ್ಡ್ ಆಗಿರುತ್ತೆ, ಅವಾಗ ನಾವು ಅವ್ರ ಹತ್ರ ಎಂಟ್ರಿ ತಗೋಬೇಕು. ಈ ತರ ನಾವು ನಮಗ್ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾನು ಡಿಫೆನ್ಸ್ ನ ಅಷ್ಟು ತುಂಬಾ ಶ್ರದ್ಧೆಯಿಂದ ಆಡ್ತಾ ಇದ್ದೆ. ನಂಗೆ ತುಂಬಾ ಅದರಿಂದ ಇವಾಗ ಟೆಕ್ನಿಕ್ ಇವಾಗ ಅಂದ್ರೆ ಇವಾಗ ಸ್ಲೋ ಆಗಿರೋರ ಹತ್ರ ನಾನು ಹೆಂಗ್ ಲೈನ್ ಎಳಿಸ್ಬೇಕು ಅಂದ್ರೆ ಲೈನ್ ಕವರ್ ಎಲ್ಲ ಬರುತ್ತೆ ನಮ್ ಖೋಖೋದಲ್ಲಿ. ಆ ತರ ಇದನ್ನ ನೋಡ್ಕೊಂಡು ಮನ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಚ್ ನಾನು ಹೆಂಗ್ ಆಡ್ಬೇಕು ಅನ್ನೋದ್ರ ಮೇಲೆ ಪ್ರತಿಯೊಂದು ಮ್ಯಾಚ್ ನಮ್ಗೆ ಇಂಪಾರ್ಟೆಂಟ್ ಇರುತ್ತೆ. ಪ್ರತಿಯೊಂದು ಮ್ಯಾಚ್ ನಾವು ಅಪೋನೆಂಟ್ ಟೀಮ್ ಏನಂತ ತಿಳ್ಕೊಂಡ್ರೆ ನಾವು ಚೆನ್ನಾಗಿ ಆಡ್ಬೋದು.
ಇದೆಲ್ಲ ಆಗಿ ಈಗ ನೀವು ಪ್ರೆಸೆಂಟ್ಲಿ ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ, ಸರ್ಕಾರಿ ಉದ್ಯೋಗಸ್ಥೆ ನೀವು ಇವಾಗ. ನಿಮ್ ಊರಲ್ಲಿ ಏನಂತ ಮಾತಾಡ್ತಾರೆ ನಿಮ್ನ ನೋಡಿದ್ರೆ, ನಿಮ್ ಸಾಧನೆ, ಅದ್ರ ಜೊತೆಗೆ ಕೆಲಸ ತಗೊಂಡ್ರಿ ಅಥವಾ ನಿಮ್ ಪೇರೆಂಟ್ಸ್ಗೆ ಎಷ್ಟು ಖುಷಿ ಆಗ್ತಿದೆ? ಎಲ್ಲಾನು ಹೊರತುಪಡಿಸಿದ್ರು ನಿಮಗೆ ಇಷ್ಟು ಓದೋದು ಸ್ವಲ್ಪ ನಮ್ಗೆ ಬ್ಯಾಲೆನ್ಸ್ ಮಾಡೋದ್ ಕಷ್ಟ ಆಗ್ತಿರುತ್ತೆ. ಆದ್ರೆ ಒಂದು ಸ್ಪೋರ್ಟ್ಸ್ ಕೋಟಾದಿಂದಾನೇ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಭಾರತೀಯ ಅಂಚೆ ಇಲಾಖೆಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ. ಯಾವ ರೀತಿ ನಿಮ್ ಜೀವನದಲ್ಲಿ ಇದು ಸ್ಥಿರತೆ ತಂದ್ಕೊಟ್ಟಿದೆ? ಮತ್ತೆ ನಾನು ಇಷ್ಟು ದಿನದ ಪರಿಶ್ರಮಕ್ಕೆ ಸಿಕ್ಕ ಫಲ ಅಂತ ಯಾವ ತರ ನಿಮ್ಗೆ ಅನ್ನಿಸ್ತಿದೆ ಇದು? ಹೌದು ಮೇಡಮ್, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಇದು ಕನಸ ನನ್ಸೋ ಅಂತ ಅನ್ಸುತ್ತೆ. ಹಿಂದೆ ಆದಿ ಎಲ್ಲ ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಇತ್ತು. ಸುಮ್ನೆ ಹೇಳೋದಲ್ಲ, ನಮ್ದು ಎಜುಕೇಶನ್ ಮಾಡಕ್ಕೂ ಆಗ್ತಿರ್ಲಿಲ್ವೇನೋ. ನಾವು ಸ್ಪೋರ್ಟ್ಸ್ ಅಲ್ಲಿ ಇಲ್ಲ ಅಂತಂದಿದ್ರೆ ನಮ್ಮ ಅಪ್ಪ ಅಮ್ಮ ಒಂದು SLC ವರ್ಗು ಓದಿಸ್ತಿದ್ರೇನೋ, ಅದಾದ್ಮೇಲೆ ಲಾಸ್ಟ್ ಮುಗೀತಿತ್ತು. ಬಟ್ ಸ್ಪೋರ್ಟ್ಸ್ ಇಂದ ನಾವು ಇವಾಗ ನಾನು ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಆಗಿರ್ಬೋದು, ನಾನು PUC ಡಿಗ್ರಿ ಮಾಡಿರೋದಾಗಿರ್ಬೋದು, ಮತ್ತೆ BPEd ಮಾಡಿದ್ವಿ, ಇದೆಲ್ಲ ಸ್ಪೋರ್ಟ್ಸ್ ಇಂದಾನೇ ಬಂದಿರೋದು. ಯಾಕಂದ್ರೆ ಅಪ್ಪ ಅಮ್ಮ ಅವ್ರ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ಅವ್ರು ಮಾಡಿರ್ತಾರೆ. ಬಟ್ ಅದ್ರ ಮುಂದಕ್ಕೆ ನಾವು ಓದ್ಬೇಕು ಅಂತಂದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ ಬರೋ ಸ್ಕಾಲರ್ಶಿಪ್ ಇಂದ ನಮ್ಮ ಎಜುಕೇಶನ್ ಎಲ್ಲ ಕಂಟಿನ್ಯೂ ಆಯ್ತು. ಅಂದ್ರೆ ನಾವು 2016 ಇಂಟರ್ನ್ಯಾಷನಲ್ ಆಡಿದ್ವಿ. ಅದಾದ್ಮೇಲೆ 2017 ನಮ್ಗೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಟೀಮ್ ಮಾಡಿದ್ರು. ಅದ್ರಲ್ಲಿ ನಾವು ಕರ್ನಾಟಕ ಟೀಮ್ ಇಂದ ಸೆಲೆಕ್ಟ್ ಆದ್ವಿ ಇಬ್ರು. ಇವಾಗ ನಾವು ಮೇಘವೀಣಾ ಅಂತ ಇದೀವಲ್ಲ, ನಮ್ಮ ಸಿಸ್ಟರು, ಅವರು ಕೂಡ ಸೆಲೆಕ್ಟ್ ಆದ್ವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಮಂತ್ಲಿ ನಮ್ಗೆ 25,000 ಪರ್ ಮಂತ್ ನಮ್ಗೆ ಕೊಡ್ತಾರೆ. ಆ ಟೀಮ್ ಹೋಗಿ ನಾವು ಆಡ್ಕೊಡ್ಬೇಕು ಗೆಸ್ಟ್ ಪ್ಲೇಯರ್ ಆಗಿ. ನಾವು ಅದ್ರಲ್ಲಿ ಸೀನಿಯರ್ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿ ನಾವೇನಾದ್ರೂ ಮೆಡಲ್ ಮಾಡ್ತು ಅಂತಂದ್ರೆ ಮತ್ತೆ ಅವ್ರು ನಮ್ನ ಕಂಟಿನ್ಯೂ ನೆಕ್ಸ್ಟ್ ಇಯರ್ ಒಂದು 4 years 25 years ಒಳಗಡೆ ನಾವು ಆಡ್ಬೋದು. ಅದ್ರಲ್ಲಿ ಅಲ್ಲಿಂದ ಕಂಟಿನ್ಯೂ ಆಗಿ ನಾವು ಆಡ್ಕೊಂಡು ಬಂದಿದ್ಕೆ ನಮ್ಮ ಎಜುಕೇಶನ್ ಆ ಬಂದಿರೋಂತ ಅಮೌಂಟ್ ಅಲ್ಲಿ ಕಂಟಿನ್ಯೂಟಿ ಮಾಡ್ಕೊಂಡು ಬಂದ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಾವು 2019 ನನ್ಗೆ ಈ ತರ ಅವಾರ್ಡ್ ಆಯ್ತು. ಅದಾದ್ಮೇಲೆ 2023 ನನ್ಗೆ ಜಾಬ್ ಆಪರ್ಚುನಿಟಿ ಸಿಕ್ತು. ಈ ಕಡೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಟೀಮ್ದು ನಂದು ಕಂಪ್ಲೀಟ್ ಆಗ್ತಾ ಬಂತು. ಅಷ್ಟೊತ್ತಿಗೆ ನನ್ಗೆ ಗವರ್ನಮೆಂಟ್ ಇಂದ ಈ ಕೆಲಸ ಆಯ್ತು. ಯಾಕೆ ಅಂತಂದ್ರೆ ನಮ್ ಶ್ರಮ ಅನ್ನೋದಿತ್ತು ಅಂತಂದ್ರೆ ಪ್ರತಿಫಲ ಅನ್ನೋದು ನಮ್ಗೆ ಸಿಗ್ತಾ ಹೋಗುತ್ತೆ. ನಾವ್ ಯಾವ್ದನ್ನೇ ಪ್ರತಿಫಲನ ನಿರೀಕ್ಷೆ ಇಟ್ಕೋಬಾರ್ದು. ಫಸ್ಟ್ ಆಫ್ ಆಲ್ ನಮ್ ಎಫರ್ಟ್ ಇತ್ತು ಅಂತಂದ್ರೆ ಪ್ರತಿಫಲ ತಾನಾಗೆ ಹುಡ್ಕೊಂಡ್ ಬರುತ್ತೆ ಅನ್ನೋದಕ್ಕೆ ಒಂದ್ ಸಾಕ್ಷಿ. ಮತ್ತೆ ಊರಲ್ಲೆಲ್ಲ ಮುಂಚೆ ಎಲ್ಲ ತುಂಬಾ ಅಂದ್ರೆ ನಾವು ಸ್ಪೋರ್ಟ್ಸ್ ಹೋಗ್ಬೇಕಾದಾಗ ಸ್ಟಾರ್ಟಿಂಗ್ ಕಳಿಸ್ಬೇಡಿ ಈ ತರ ಎಲ್ಲ ಅಂತೆಲ್ಲ ಮಾತಾಡ್ತಾ ಇದ್ರು ಅಪ್ಪ ಅಮ್ಮನ ಜೊತೆ. ಅಪ್ಪ ಅಮ್ಮ ಬಂದು ನಮ್ ಜೊತೆ ಶೇರ್ ಮಾಡ್ಕೊಂಡ್ರು. ಆದ್ರೆ ನಾವು ಅವ್ರಿಗೆ ಹೇಳಿದ್ದು ಈ ತರ ಎಲ್ಲ ಅಂತಾರೆ, ಬೇಡ ಹೋಗೋದು ಅನ್ನೋ ತರ ಮಾತಾಡಿದ್ರು. ಬಟ್ ನಾವು ನಮ್ಮ ಅಪ್ಪ ಅಮ್ಮಂಗೆ, ನಿಮ್ಗೆ ನಮ್ಮ ಮೇಲೆ ನಂಬಿಕೆ ಇದ್ರೆ ನೀವು ಕಳಿಸ್ಕೊಡಿ, ನಮ್ಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನಿಮ್ಗೆ ನಮ್ಮ ಮೇಲೆ ನಂಬಿಕೆ ಇದ್ರೆ ನೀವು ಜನಗಳ ಮಾತನ್ನ ತಲೆ ಕೆಡಿಸ್ಕೋಬಿಡಿ ಅಂತ ಅಂದ್ಬಿಟ್ಟು ಅಂದಿದ್ಕೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಅಪ್ಪ ಅಮ್ಮನೂ ಕೂಡ ಸಹ ಏನು ಪ್ರಶ್ನೆನೂ ಮಾಡಿಲ್ಲ. ನಮ್ಮನ್ನ ಹೊರಗಡೆ ಎಲ್ಲ ಹಳ್ಳಿಯಿಂದ ಡೆಲ್ಲಿವರೆಗೂ ಸಹ ಕಳಿಸ್ಕೊಟ್ಟು ಈ ಒಂದು ಸಾಧನೆ ಎಲ್ಲ ಮಾಡಕ್ಕೆ ಅವಕಾಶ ಆಗಿದೆ. ಮತ್ತೆ ನಾವು ಯಾವುದೇ ಒಂದು ಸಾಧನೆ ಆಗ್ಲಿ ಮಾತಾಡಿ ಮಾಡೋದಲ್ಲ, ಮಾಡಿ ತೋರಿಸ್ಬೇಕು. ಆವಾಗ ಜನಗಳೇ ತುಂಬಾ ಸಮಾಧಾನ ಆಗ್ಬಿಡ್ತಾರೆ. ಈಗ ಯಾರ್ಯಾರು ಆತರ ಅಂತಿದ್ರು, ಇವಾಗ ನಿಮ್ ಮಕ್ಕಳೆಲ್ಲ ಒಂದು ಒಳ್ಳೆ ಕೆಲಸ ತಗೊಂಡಿದ್ದಾರೆ ಅಂತ ಅವರೇ ನಮ್ಮ ಅಪ್ಪ ಅಮ್ಮನ ಜೊತೆ ಅಪ್ರಿಶಿಯೇಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ. ನಿಮ್ ಸುತ್ತಮುತ್ತ ಇರೋ ಇನ್ನಷ್ಟು ಹೆಣ್ಮಕ್ಳಿಗೆ ಒಂದು ಪ್ರೋತ್ಸಾಹನೂ ಸಿಗ್ತಾ ಇದೆ, ಅವರು ಧೈರ್ಯವಾಗಿ ಮುಂದೆ ಬರ್ತಾ ಇದ್ದಾರೆ. ಹೌದು, ತುಂಬಾ ಜನ ಇವಾಗ ಕುರ್ಬೂರ್ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಖೋಖೋ ಕ್ರೀಡಾಪಟುಗಳು ಉತ್ಪತ್ತಿ ಆಗಿದ್ದಾರೆ. ಫಸ್ಟ್ ನಾವು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದಾಗ 5 members ಇದ್ದಿದ್ದು, ಇವಾಗ 70 ರಿಂದ 80 ಜನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ನಿಮ್ಮ ಕ್ರೀಡಾ ಸಾಧನೆಯನ್ನ ಗಮನಿಸಿದೆ, ನಿಮಗೆ ಕೆಲಸನ ಕೊಟ್ಟಿದೆ, ಅದರಿಂದ ನಿಮ್ ಜೀವನಕ್ಕೂ ಸಹಾಯ ಆಗಿದೆ. ಈ ನಿಟ್ಟಿನಲ್ಲಿ ನೀವು ಭಾರತ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಫಸ್ಟ್ ಆಫ್ ಆಲ್ ಭಾರತ ಸರ್ಕಾರಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂತಂದ್ರೆ ತುಂಬಾ ಜನ ಕ್ರೀಡಾಪಟುಗಳಿದ್ದಾರೆ, ಎಲ್ಲರೂ ಎಲ್ಲೋ ಒಂಥರ ಸಾಧನೆ ಏನೋ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅನ್ಬಿಟ್ಟು ಬಿಟ್ಬಿಟ್ಟಿರೋರು ತುಂಬಾ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ತುಂಬಾ ಜಾಸ್ತಿ ಇದ್ದಾರೆ. ಆದ್ರೆ ನಮ್ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ, ಮುಂದೆ ಹೆಂಗೆ ಅಂತ ಗೊತ್ತಿರ್ಲಿಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಕ್ರೀಡೆ ಅಂತಂದ್ರೆ. ಪ್ರತಿಯೊಂದು ಗೇಮ್ಗೂ ಕೂಡ ತನ್ನದೇ ಆದ ಆದ್ಯತೆಯನ್ನ ನೀಡಿ ಇಷ್ಟಿಷ್ಟು ಕ್ರೀಡಾಕೂಟದ ಪರ್ಸೆಂಟೇಜ್ ಕೊಟ್ಟು ಅವಕಾಶವನ್ನ ಮೀಸಲಾತಿಯನ್ನ ಕೊಟ್ಟು ತುಂಬಾ ಅಂದ್ರೆ ಬಡವರಿಂದ ಶ್ರೀಮಂತರವರೆಗೂ ಎಲ್ಲರಿಗೂ ಯಾರ್ಯಾರು ನಮ್ಮ ಭಾರತದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಅವಕಾಶವನ್ನ ಕೊಡ್ತಾ ಇದೆ. ಇದರಿಂದ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಮುಂಬರುವ ದಿನಗಳಲ್ಲಿ ಇನ್ನೂ ಒಲಿಂಪಿಕ್ಸ್ ಲೆವೆಲ್ ಅಲ್ಲಿ ಆಡ್ದವ್ರಿಗೆಲ್ಲ ಈ ತರ A ಗ್ರೇಡ್ B ಗ್ರೇಡ್ ಉದ್ಯೋಗ ಎಲ್ಲ ಕೊಡ್ತೀವಿ ಅಂತ ಎಲ್ಲ ಬರ್ತಾ ಇದೆ. ಇದೆಲ್ಲ ಆದ್ರೆ ತಮ್ಮ ಕಾಲ್ ಮೇಲೆ ತಾವೇ ನಿಂತ್ಕೊಳ್ಳಂಗಾಗುತ್ತೆ. ಒಳ್ಳೊಳ್ಳೆ ಪ್ಲೇಯರ್ಸ್ ಗಳೆಲ್ಲ ಒಳ್ಳೊಳ್ಳೆ ಸಾಧನೆ
ಮಾಡಿ ತಮ್ಮ ಜೀವನನ ತಾವೇ ಮುಂದುವರಿಸ್ಕೊಳ್ಳೋ ತರ ಆಗುತ್ತೆ. ಇದೆಲ್ಲ ಆಗ್ಬೇಕು. ನಮ್ಮ ಭಾರತ ಸರ್ಕಾರ ಇನ್ನೂ ಮುಂದುವರಿಬೇಕು, ಕ್ರೀಡಾಕೂಟಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತಾನು ಕೇಳ್ಕೊತೀನಿ. ಈಗ ನಿಮಗೆ ಕರ್ನಾಟಕ ಕ್ರೀಡಾ ರತ್ನ ಮತ್ತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈ ರೀತಿ ಪ್ರತಿಷ್ಠಿತವಾಗಿರುವಂತಹ ಪ್ರಶಸ್ತಿಗಳು ನಿಮಗೆ ಸಿಕ್ಕಿದೆ. ನೀವು ಒಬ್ಬ ಮಹಿಳಾ ಕ್ರೀಡಾಪಟುವಾಗಿ ಈಗಲೂ ನೀವು ಪ್ರಾಕ್ಟೀಸ್ ಮಾಡ್ತಿರ್ತೀರಾ, ಬೇರೆ ಬೇರೆ ಟೀಮ್ ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀರಾ ಖೋ ಇದ್ರಲ್ಲಿ. ಹೇಗೆ ನಿಮ್ ಜವಾಬ್ದಾರಿ ಹೆಚ್ಚಿಸುತ್ತು ಈ ರೀತಿ ಪ್ರಶಸ್ತಿಗಳು ಅಂತ? ಅಂದ್ರೆ ನಮ್ಗೆ ಯಾವುದೇ ಒಂದು, ಇವಾಗ ನಾವು ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ನಮ್ಗೆ ಅವಾರ್ಡ್ ಬಂದಿರ್ಬೋದು, ಇದೆಲ್ಲ ನಮ್ದು ಪ್ರತಿಯೊಂದು ಜವಾಬ್ದಾರಿನೂ ಒಂದೊಂದು ಕ್ಷಣದಲ್ಲೂ ಹೆಚ್ಚಿಸ್ತಾ ಇರುತ್ತೆ. ಯಾಕೆ ಅಂತಂದ್ರೆ ನಾವ್ ಆಡ್ದಂಗೆ ನಮ್ ಹಿಂದೆ ಬಂದಂತ ಮಕ್ಕಳು ಕೂಡ, ಇವಾಗ ನಮ್ ಕೋಚ್ ನಮಗೆ ಮಾರ್ಗದರ್ಶನ ನೀಡಿರೋ ತರ ನಾವು ನಮ್ ಜೂನಿಯರ್ಸ್ ಪ್ಲೇಯರ್ಸ್ಗೆ ಮಾರ್ಗದರ್ಶನ ನೀಡಬೇಕು. ಅವರು ಸಹ ಇನ್ನೂ ಎತ್ತರ ಸ್ಥಾನದಲ್ಲಿ ಬೆಳಿಬೇಕು, ಅತಿ ಹೆಚ್ಚು ಇಂಟರ್ನ್ಯಾಷನಲ್ ಆಡಿ ಮತ್ತೆ ಅವಾರ್ಡ್ಗಳನ್ನ ಕೂಡ ಪಡ್ಕೋಬೇಕು. ಯಾಕಂದ್ರೆ ಸ್ಪೋರ್ಟ್ಸ್ ಅನ್ನೋದು ಸಾಮಾನ್ಯ ಅಲ್ಲ, ಅದೊಂದು ತುಂಬಾ ಏನು ಅಂದ್ರೆ ನಮ್ಮ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಮಾಡುವಂತ ಒಂದು ಅಂಶ. ಇದರಿಂದ ಎಲ್ಲ ಈಗಿನ ಕ್ರೀಡಾಪಟುಗಳಿಗೆಲ್ಲ ಸದುಪಯೋಗಗಳು ಏನೇನ್ ಬರ್ತಾ ಇದೆ ಅದನ್ನೆಲ್ಲ ಅವರು ಅವಕಾಶವನ್ನ ಪಡ್ಕೊಂಡು ಮುಂದೆ ಒಂದು ಒಳ್ಳೆ ರೀತಿಲಿ ಹೋದ್ರೆ ಅವರು ತುಂಬಾ ನಮ್ಗಿಂತ, ನಾವು ಇಷ್ಟ ಆಡಿದೀವಿ, ನಮ್ಗಿಂತ ಎತ್ತರ ಸ್ಥಾನದಲ್ಲಿ ಅವರು ಬೆಳೆದು ಒಂದು ನಮ್ಮ ಭಾರತಕ್ಕೆ, ನಮ್ಮ ಕರ್ನಾಟಕಕ್ಕೆ, ಇಡೀ ಎಲ್ಲ ನಮ್ಮ ಜಿಲ್ಲೆಗಳಿಗೆ ಎಲ್ಲರಿಗೂ ಒಂದು ಒಳ್ಳೆ ಹೆಸರು ತರಬಹುದು ಅಂತ ನನ್ನ ಅನುಭವ. ವಿದ್ಯೆ, ನೀವು ಅವಾಗ ಹೇಳಿದ್ರಿ ನಾನು ವೀಣಾ ಅವ್ರ ತರ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ. ಎಲ್ಲೆಲ್ಲ ಅವಕಾಶಗಳಿದಾವೆ, ಯಾವ ರೀತಿ ತಯಾರಿ ನಡೆಸಬೇಕು, ಇದ್ರ ಬಗ್ಗೆ ನೀವೇನಾದ್ರೂ ನೋಡಿದೀರಾ ಅಥವಾ ನಿಮಗೆ ಏನಾದ್ರೂ ಗೊತ್ತಿದ್ರೆ ಕೇಳುಗರಿಗೂ ಸ್ವಲ್ಪ ಸಹಾಯ ಆಗತ್ತೆ, ಹೇಳ್ತೀರಾ? ನ್ಯಾಷನಲ್ಗಳಲ್ಲಿ ಮೆಡಲ್ ಮಾಡ್ತು ಅಂತಂದ್ರೆ ಜಾಬ್ಗಳಿಗೆ ಅವಕಾಶ ಸಿಗುತ್ತೆ, ಗೌರ್ಮೆಂಟ್ ಜಾಬ್ಗಳಿಗೆ. KPS ಆಗ್ಬೋದು, ಅಂಚೆ ಕಚೇರಿ ಆಗ್ಬೋದು, ರೈಲ್ವೇಸ್ ಆಗ್ಬೋದು, ಕ್ರೀಡಾ ಮೀಸಲಾತಿನಲ್ಲಿ ಅದ್ರಲ್ಲೆಲ್ಲ ತಗೋಬಹುದು. ಜಾಬ್ನೇ ಬೇಕು ಅನ್ನೋ ತರ ಆದ್ರೆ ಯಾವ ರೀತಿ ಇಲಾಖೆಗಳಲ್ಲಿ ಅವಕಾಶ ಇದೆ, ಯಾವ ರೀತಿ ಸ್ಪೋರ್ಟ್ಸ್ ನಲ್ಲಿ ಅಥವಾ ಕ್ರೀಡೆಯಲ್ಲಿ ಸಾಧನೆ ಮಾಡಬಹುದು ಅಂತ ನೀವೊಂದು ಕೇಳುಗರಿಗೆ ಹೇಳ್ಬೋದಾ? ಕ್ರೀಡೆಲಿ ಅಂತಂದ್ರೆ ನಾವು ನ್ಯಾಷನಲ್ ಅಲ್ಲಿ ತುಂಬಾ ರೆಪ್ರೆಸೆಂಟ್ ಮಾಡಬೇಕು. ಅಂದ್ರೆ ಅದಕ್ಕೆ ನಮ್ದು ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಮಾಡ್ತಾ ನ್ಯಾಷನಲ್ಸ್ ಕಂಟಿನ್ಯೂ ಆಗಿ ತುಂಬಾ ಆಡ್ತು ಅಂತ ಅಂದ್ರೂ ನಮ್ಗೆ ಒಂದು ಸಣ್ಣದಿಂದ ದೊಡ್ಡ ಕೆಲಸವರೆಗೂ ಸಿಗುತ್ತೆ. ಫಸ್ಟ್ ಪ್ರಿಫರೆನ್ಸ್ ಯಾವಾಗ್ಲೂ ಇಂಟರ್ನ್ಯಾಷನಲ್ ಕೊಡ್ತಾರೆ. ನ್ಯಾಷನಲ್ ಅಲ್ಲಿ ನಾವು ಚೆನ್ನಾಗ್ ಆಡ್ತು ಅಂತಂದ್ರೆ ನಮ್ದು ಖೋ ಫೆಡರೇಷನ್ ಆಫ್ ಇಂಡಿಯಾ ಅವರು ನಮ್ಮನ್ನು ಗುರುತಿಸ್ತಾರೆ. ಹಂಗೆ ಬೇರೆ ಬೇರೆ ಗೇಮ್ ಅಲ್ಲಿ ಅವ್ರವ್ರ ಫೆಡರೇಷನ್ ಆಫ್ ಇಂಡಿಯಾಗಳು ಇರ್ತವೆ. ಅದರಲ್ಲಿ ಅವರು ಪ್ಲೇಯರ್ಸ್ ಗಳು ಗುರುತಿಸ್ಕೊಂಡಾಗ ನಮ್ನ ಇಂಟರ್ನ್ಯಾಷನಲ್ ಸೆಲೆಕ್ಟ್ ಮಾಡ್ಕೋತಾರೆ. ಇಂಟರ್ನ್ಯಾಷನಲ್ ಕೂಡ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ಅವರು ಮುಂದೆ ಇನ್ನೂ ಒಂದೊಂದು ಒಳ್ಳೆ ಸ್ಥಾನಕ್ಕೆ ಹೋಗಕ್ಕೆ ಅವಕಾಶ ಸಿಗುತ್ತೆ. ಅದಾದ್ಮೇಲೆ ಇವಾಗ ಸ್ಪೋರ್ಟ್ಸ್ ಕೋಟಾದಿಂದ ನಮಗೂ ಗೊತ್ತಿರಲಿಲ್ಲ, 2019 ಅಲ್ಲೇನೋ ನಾನು ಅಪ್ಲೈ ಮಾಡಿದ್ದು. ಆನ್ಲೈನ್ ಅಲ್ಲಿ ಇವಾಗೆಲ್ಲ ಕಾಲ್ ಮಾಡ್ತಾ ಇರ್ತಾರೆ. ನಮ್ದು ಸರ್ಟಿಫಿಕೇಟ್ ಬೇಸ್ ಮೇಲೆ ಇವಾಗ ಸರ್ಟಿಫಿಕೇಟ್ ಎಲ್ಲ ನಾವು ಅಪ್ಲೈ ಮಾಡ್ತು ಅಂತಂದ್ರೆ ನಮ್ದು ಅಚೀವ್ಮೆಂಟ್ಸ್ ಎಲ್ಲ ನೋಡಿ ಕಂಪೇರಿಟಿವ್ ಮಾಡಿ ನಮ್ಗೆ ಸೆಲೆಕ್ಟ್ ಮಾಡ್ಕೋತಾರೆ. ಓಕೆ. ನಿಮ್ಗೆ ಗೊತ್ತಿರೋ ಹಾಗೆ ಈಗ ನೀವು ಭಾರತೀಯ ಅಂಚೆ ಇಲಾಖೆ ಅಂದ್ರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸಿಕ್ಕಿದೆ ಕ್ರೀಡಾ ಮೀಸಲಾತಿನಲ್ಲಿ. ನಿಮ್ ಸುತ್ತಮುತ್ತ ಯಾರ್ಯಾರು ಯಾವ್ಯಾವ ಇಲಾಖೆಯಲ್ಲಿದ್ದಾರೆ, ಕೆಲವರು ಯಾರಾದ್ರೂ ಇದ್ರೆ ಹೇಳ್ತೀರಾ? ನಮ್ಮ ಸ್ಪೋರ್ಟ್ಸ್ ಅಲ್ಲೇ ಇವಾಗ ಇತ್ತೀಚಿನ ದಿನಗಳಲ್ಲಿ ರೈಲ್ವೇಸ್ ಅಲ್ಲೂ ಕಾಲ್ ಮಾಡಿದ್ರು. ರೈಲ್ವೇಸ್ ಅಲ್ಲಿ ನಮ್ಮೂರಿಂದಾನೇ ಒಂದು ನಿಸರ್ಗ ಮತ್ತೆ ತೇಜು ಅಂತ ಇಬ್ರು ಕೂಡ ಖೋಖೋದ್ರಲ್ಲೇ ಅಚೀವ್ಮೆಂಟ್ ಮಾಡಿ ಅವ್ರು ರೈಲ್ವೇಸ್ ಅಲ್ಲಿ ಅಪಾಯಿಂಟ್ ಆಗಿದ್ದಾರೆ. ಮತ್ತೆ ಬಾರ್ಡರ್ ಪೊಲೀಸ್ ಅದ್ರದ್ದು ಕೂಡ ಮೇಘನಾ ಅಂತ, ಅವಳು ನಮ್ ಜೂನಿಯರ್ ಪ್ಲೇಯರ್, ಅವಳು ಕೂಡ ಅಪಾಯಿಂಟ್ ಆಗಿದ್ದಾಳೆ. ನಾವು ಇಬ್ರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೇಘ ಮತ್ತೆ ನಾನು ಕೂಡ ಇಬ್ರು ಅಪಾಯಿಂಟ್ ಆಗಿದ್ದೀವಿ. ತುಂಬಾ ಹಲವಾರು ಇವಾಗ ನೆಕ್ಸ್ಟ್ ಪೊಲೀಸ್ ಅಲ್ಲೂ ಕಾಲ್ ಮಾಡ್ತಾರೆ ಅಂತ ಅಂತಿದ್ದಾರೆ. ಅದರಲ್ಲೂ ಕೂಡ ತುಂಬಾ ಹಲವಾರು ಪ್ಲೇಯರ್ಸ್ಗಳು ಜಾಬ್ನ ಪಡ್ಕೋತಾರೆ ಅಂತ ಹೇಳ್ಬೋದು. ಹಲವಾರು ಇವಾಗ ಅರಣ್ಯ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಇವಾಗ ತುಂಬಾ ಮೀಸಲಾತಿ ಕೊಡಬೇಕು ಅಂತ ಕರ್ನಾಟಕ ಸರ್ಕಾರನು ಕೂಡ ಅನೌನ್ಸ್ ಮಾಡಿದೆ. 2% ಅಷ್ಟು ಕ್ರೀಡೆಯಲ್ಲಿ ಯಾರು ಸಾಧನೆ ಮಾಡ್ತಾರೆ ಅವರು ಕೊಡ್ಲೇಬೇಕು ಅಂತ ಇದ್ ಮಾಡಿದ್ದಾರೆ. ಇದೆಲ್ಲ ಸಿಕ್ಕಿದ್ರೆ ಒಂದು ಅವಕಾಶ, ಅವ್ರು ಇನ್ನೂ ಹೆಚ್ಚೆಚ್ಚು ಸಾಧನೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅವ್ರ ಫ್ಯಾಮಿಲಿಗೂ ಕೂಡ, ಅವ್ರು ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರ್ತಾರೆ ಸ್ಪೋರ್ಟ್ಸ್ ಅಲ್ಲೆಲ್ಲ, ಹಲವಾರು ಸೌಲಭ್ಯಗಳಿಲ್ದೆ ಎಲ್ಲಾನು ಮೆಟ್ಟಿ ನಿಂತು ಆ ಸ್ಥಾನಕ್ಕೆ ಬಂದಿರ್ತಾರೆ. ಅವ್ರಿಗೆಲ್ಲ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕ್ರೀಡಾಪಟುಗಳಿಗೆ, ಸ್ಪೆಷಲಿ ಮಹಿಳಾ ಕ್ರೀಡಾಪಟುಗಳಿಗೆ ಯಾವ ರೀತಿ ಇನ್ನಷ್ಟು ಸೌಲಭ್ಯಗಳು ಮತ್ತೆ ಪ್ರೋತ್ಸಾಹ ಸಿಗಬೇಕು ಅನ್ನೋ ನಿರೀಕ್ಷೆಗಳು ಏನಿದೆ, ನೀವೇನ್ ಹೇಳ್ತೀರಾ? ಯಾಕಂದ್ರೆ ನೀವು ಅದನ್ನ ನೋಡ್ತಿರ್ತೀರಾ, ನಮ್ಗೆ ಈ ರೀತಿ ಇನ್ನಷ್ಟು ಚೆನ್ನಾಗಿದ್ರೆ ನಾವ್ ಇನ್ನಷ್ಟು ಚೆನ್ನಾಗಿ ಆಡ್ಬೋದು ಅಂತಿರತ್ತೆ. ಯಾವೆಲ್ಲ ನಿರೀಕ್ಷೆಗಳಿದೆ ನಿಮ್ಗೆ?
ಅಂದ್ರೆ ಇವಾಗ ನಮ್ಮೂರಿಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ ನಾನು. ನಮ್ಗೆ ಗ್ರೌಂಡ್ ಇಲ್ಲ ಅಂತ ಮುಂಚೆ ಹೇಳ್ದೆ ನಿಮ್ಗೆ, ನಾವು ತೆಂಗಿನ ತೋಟದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಂತ. ಹೌದು. ಇವಾಗ ಮೇನ್ ರೋಡ್ ಅಲ್ಲೇ ನಮ್ದು ಸ್ಕೂಲ್ ಇದೆ, ಬಟ್ ಇರೋದು ಚಿಕ್ಕ ಗ್ರೌಂಡ್. 70-80 ಜನ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಕಷ್ಟ ಆಗುತ್ತೆ. 2 ಪೋಲ್ ಇದೆ, 2 ಪೋಲ್ ತುಂಬಾ ಕಷ್ಟ ಆಗುತ್ತೆ. ಮೊದಲನೇದಾಗಿ ಗ್ರೌಂಡ್ ಬೇಕು. ಒಬ್ಬ ಕ್ರೀಡಾಪಟುಗೆ ಗ್ರೌಂಡ್ ಫೆಸಿಲಿಟೀಸ್ ಇತ್ತು ಅಂತಂದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಮೂಲಭೂತ ಸೌಕರ್ಯಗಳೆಲ್ಲ ಬೇಕಾಗುತ್ತೆ. ಇವಾಗ ಸ್ಪೋರ್ಟ್ಸ್ ಪ್ಲೇಯರ್ ಅಂತಂದ್ರೆ ಅವ್ರಿಗೆ ಡ್ರೆಸ್, ಸ್ಪೋರ್ಟ್ಸ್ ಸಂಬಂಧಪಟ್ಟಂಗೆ ಟ್ರ್ಯಾಕ್ ಶೂಟ್ಸ್, ಶೂಸ್ ಬೇಕು. ಮತ್ತೆ ನಾವು ಫಿಸಿಕಲಿ ಫಿಟ್ ಆಗ್ಬೇಕು ಅಂತಂದ್ರೆ ಅಂದ್ರೆ ಇದು ಜಿಮ್ ವರ್ಕೌಟ್ಸ್ ಅದೆಲ್ಲ ಸೌಲಭ್ಯಗಳೆಲ್ಲ ಬೇಕಾಗುತ್ತೆ. ಇದೆಲ್ಲ ಇತ್ತು ಅಂತಂದ್ರೆ, ಇದೆಲ್ಲ ಇರ್ಲಿಲ್ಲ. ನಾವೆಲ್ಲ ಸಾಧನೆ ಇದ್ ಮಾಡ್ಬೇಕಾದಾಗ, ಸ್ಪೋರ್ಟ್ಸ್ ಆಡ್ಬೇಕಾದಾಗ ಇದೆಲ್ಲ ಇರ್ಲಿಲ್ಲ. ನಮ್ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ಎಲ್ಲ ಇದ್ಕೊಂಡು ನಾವು ಸಾಧನೆ ಮಾಡೋದ್ಕಿಂತ ಏನು ಇಲ್ಲದೆ ಸಾಧನೆ ಮಾಡೋದೇ ನಿಜವಾದ ಸಾಧನೆ ಅಂತ. ಅದು ಆ ಮಾತು ತುಂಬಾ ನಿಜ. ಯಾಕಂದ್ರೆ ನಮ್ಮ ಹತ್ರ ಎಲ್ಲ ಇದ್ಕೊಂಡು ನಾವೇನು ಮಾಡದೆ ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಬಟ್ ಏನು ಇಲ್ಲದೆ ನಾವೇನಾದ್ರೂ ಮಾಡ್ಬೇಕು ಅಂತ ಮುನ್ನುಗ್ದಾಗ ಅದೊಂದು ತುಂಬಾ ಖುಷಿ ಆಗುತ್ತೆ, ಆ ಸ್ಥಾನನ ಮೆಟ್ ನಿಂತ್ಕೊಂಡು ಬಂದಾಗ. ಬಟ್ ಈ ಸೌಲಭ್ಯಗಳೆಲ್ಲ ಬೇಕು. ಗ್ರೌಂಡ್ ಆಗಿರ್ಬೋದು, ಮತ್ತೆ ಹೆಣ್ಮಕ್ಳಿಗೆ ತುಂಬಾ ಪ್ರೋತ್ಸಾಹ ಕೊಡಬೇಕು ಪ್ರತಿಯೊಂದು ಇದ್ರಲ್ಲೂ ಅಷ್ಟೇ. ಬರೀ ಅವರು ಹೆಣ್ಮಕ್ಳು ಅಂದ್ರೆ ಬರೀ ಮನೆಗೆ ಸೀಮಿತ ಅಲ್ಲ. ಗ್ರಾಮೀಣ ಭಾಗದಲ್ಲಿ ಇರುವಂತವ್ರು ಪ್ರತಿಯೊಬ್ರು ಯಾರೇ ಆಗಿರ್ಲಿ ಇವಾಗ ಮುಜುಗರ ಪಟ್ಕೋತಾರೆ. ಅದು ಮನೆಯವರೇ ಆತರ ಕಲ್ಸ್ಬಿಟ್ಟು ಬಂದಿರ್ತಾರೋ, ಬಟ್ ಆ ಪರಿಸ್ಥಿತಿನೇ ಆತರ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದುವರಿತಿದ್ದಾರೆ. ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ. ಇದೇ ತರ ಯಾರ್ಯಾರು ಹೆಣ್ಮಕ್ಳು ಇದ್ದಾರೆ ಅವರೆಲ್ಲ ಮುಜುಗರ ಪಟ್ಕೊಳ್ದೆ ಬಂದು ಮೆಟ್ ನಿಂತ್ರೆ ಹೆಣ್ಣು ಒಂದು ಶಕ್ತಿ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ತೋರಿಸಬಹುದು ಅಂತ ಹೇಳ್ಬೋದು. ತುಂಬಾ ಸಂತೋಷ ಆಯ್ತು ವೀಣಾ ಮತ್ತೆ ವಿದ್ಯಾ, ಇವತ್ತು ನೀವು ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನ ಹಂಚ್ಕೊಂಡು ನಿಮ್ಮ ಸಂತೋಷನ ನಮ್ ಜೊತೆ ಹೇಳ್ಕೊಂಡ್ರಿ. ಜೊತೆಗೆ ಮಹಿಳಾ ದಿನಾಚರಣೆಯಲ್ಲಿ ಬೇರೆ ಮಹಿಳೆಯರು ಅಥವಾ ಹುಡುಗಿಯರಿಗೆ ಯಾವ ರೀತಿ ಪ್ರೋತ್ಸಾಹ ತಗೊಂಡು ಅಥವಾ ಅವ್ರಿಗೆ ಅವರು ಒಂದು ಸ್ಫೂರ್ತಿಯನ್ನ ಪಡ್ಕೊಂಡು ಅವರು ಸಾಧನೆಯನ್ನ ಮಾಡಬೇಕು ಅನ್ನೋದನ್ನ ನೀವು ಮಾದರಿಯಾಗಿ ನಿಂತು ಅದನ್ನ ಹೇಳಿದೀರಾ. ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾತಾಡಿದಕ್ಕೆ ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಕೇಂದ್ರ ಸಂವಹನ ಇಲಾಖೆ ಮೈಸೂರು ವತಿಯಿಂದ ತಮಗೆ ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದಗಳು, ನಮ್ಮನ್ನ ಕರೆಸಿ ಈ ತರ ಗುರುತಿಸಿ ಇಂಟರ್ವ್ಯೂ ಮಾಡಿದ್ಕೆ. ಥ್ಯಾಂಕ್ ಯು. ಕೇಳುಗರೆ, ಇದಾಗಿತ್ತು ಇಂದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ಈ ವಿಶೇಷ ಕಾರ್ಯಕ್ರಮದಂದು ಮಹಿಳೆಯರು ತಮ್ಮ ಗುರಿಯನ್ನ ತಲುಪುವಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನೆಲ್ಲ ಹಿಮ್ಮೆಟ್ಟಿ ಸಾಧನೆ ಮಾಡಬೇಕು ಅನ್ನೋದು ಈ ಇಬ್ಬರು ಸಾಧಕರ ಮಾತಾಗಿತ್ತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.